ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಾವು ಈ ದಿನ ಧ್ಯಾನ ಮಾಡುವ ಮುಂಚೆ ಈ ಕರ್ಮ ಸಿದ್ಧಾಂತದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಎಷ್ಟೋ ಜನಕ್ಕೆ ಗೊತ್ತಿದೆ ಇದು ಕರ್ಮ ಸಿದ್ಧಾಂತ ಅಂತ, ಆದ್ರೂ ಈ ಕೆಲವರು ನ್ಯೂ ಜಾಯ್ನರ್ಸ್ ಇರೋದ್ರಿಂದ ಗ್ರೂಪ್ ಅಲ್ಲಿ ಕೆಲವರು ಕೇಳ್ತಾ ಇದ್ರು ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಅಂತ. ಇದರಲ್ಲಿ ಕೆಲವೊಬ್ರು ನಿಮಗೆಲ್ಲ ಸಾಕಷ್ಟು ತಿಳ್ಕೊಂಡಿದ್ದೀರಾ, ಆದ್ರೂ ಮತ್ತೆ ಒಂದ್ ಸ್ವಲ್ಪ ರೀಕ್ಯಾಪ್ ಮಾಡ್ದಂಗ ಆಗುತ್ತೆ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಸೊ ಬೇರೆಯವ್ರಿಗೂ ಸ್ವಲ್ಪ ಯೂಸ್ ಆಗತ್ತೆ ಇದರಿಂದ. ಸೊ ಏನು ಈ ಕರ್ಮ ಅಂತಂತಂದ್ರೆ ಏನು ಅಂತಂದ್ರೆ, ಸಿಂಪಲ್ ಆಗಿ ನಾವ್ ಹೇಳೋದಾದ್ರೆ, ನಾವು ಏನು ಮಾಡಿದೀವೋ ಅದೇ ನಮ್ಗೆ ಬರುವಂತದ್ದು ಕರ್ಮ ಅಂತಂದ್ರೆ. ಕರ್ಮ ಅಂತಂದ್ರೇನು? ವಾಟ್ ಯು ಡೂ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತಾರೆ. ನಾವ್ ಏನು ಮಾಡ್ತೀವೋ ಅದು ನಮಗೆ ವಾಪಸ್ ಖಂಡಿತ ಬರುತ್ತೆ. ಅದೇ ಕರ್ಮ ಸಿದ್ಧಾಂತ. ಆ ಮಾಡೋದು ಅನ್ನೋ ತಕ್ಷಣ ಕರ್ಮ ಅಂತಂದ್ರೆ ಬರೀ ಕೆಲಸಗಳು ಅಂತ ನಾವ್ ಅನ್ಕೊಂಡಿರ್ತೀವಿ. ಸೊ ಇದು ಬರೀ ಕೆಲಸದ ರೂಪದಲ್ಲಿ, ಆಕ್ಷನ್ಸ್ ರೂಪದಲ್ಲಿ ಮಾತ್ರ ಅಲ್ಲ. ಕರ್ಮ ಅಂತಂದ್ರೇನು? ಯೋಚನೆಗಳ ರೂಪನೂ ಇರಬಹುದದು, ಅಥವಾ ನಮ್ಮ ಫೀಲಿಂಗ್ಸ್ ಒಳಗಡೆ ನಾವ್ ಯಾವ ತರ ಅನ್ಕೊಂತಾ ಇರ್ತೀವಿ, ಅಥವಾ ನಾವು ಮಾಡೋ ಕೆಲಸಗಳು ಏನಿರುತ್ತೆ ಅದೆಲ್ಲಾನು ಕರ್ಮಗಳ ಲೆಕ್ಕದಲ್ಲೇ ಬರುತ್ತೆ. ಕೆಲಸಗಳು, ಆಲೋಚನೆಗಳು, ನಮ್ಮೊಳಗಿರೋ ಭಾವನೆಗಳು ಎಲ್ಲಾನು ಈ ನಮ್ಮ ಕರ್ಮಕ್ಕೆನೆ ರಿಲೇಟ್ ಆಗಿರುವಂತದ್ದು. ಅಂದ್ರೆ ನಾವೀಗ ಏನಿದೀವಿ, ನಾವೊಂದ್ ಕನ್ನಡಿ ನೋಡ್ಕೊಂತೀವಿ. ಈಗ ಆ ಕನ್ನಡಿಲಿ ನಾವ್ ಏನ್ ತರ ಕಾಣ್ತೀವಿ? ನಾವ್ ಹೆಂಗಿದೀವೋ ಹಾಗೆ ಆ ಕನ್ನಡಿಲಿ ಕಾಣುತ್ತೆ. ಅದೇ ತರ ನಮ್ಮ ಜೀವನಾನು, ನಮ್ಮ ಕರ್ಮ ಹೇಗಿರುತ್ತೆ ಅದೇ ತರನೇ ನಮ್ಮ ಜೀವನ ಇರುತ್ತೆ. ಅಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿರ್ಬೋದು, ಈ ಜನ್ಮದ ಕರ್ಮಗಳಿರ್ಬೋದು, ಅದ್ ಯಾವ ತರ ಇರುತ್ತೆ ಅದೇ ತರನೇ ನಮ್ಮ ಜೀವನ. ಅದ್ರದ್ದು ರಿಫ್ಲೆಕ್ಷನ್ ಅಷ್ಟೇ. ನಮ್ಮ ಜೀವನ ಏನಂದ್ರೆ ನಾವು ಮಾಡಿರೋ ಕರ್ಮಗಳ ರಿಫ್ಲೆಕ್ಷನ್. ಆ ಕರ್ಮಗಳು ನೀವು ಬೇಕಂತಾರೋ ಮಾಡಿರಿ, ಬೇಡದೆ ಇರೋಂತನಾರು ನಾವು ಮಾಡಿದ್ರುನು ಕರ್ಮ ಕರ್ಮನೇನೆ. ಇಲ್ಲಿ ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಅನ್ನೋದು ಎರಡಿರುತ್ತೆ. ಆ ಒಳ್ಳೆ ಕರ್ಮ ಯಾವುದು, ಕೆಟ್ಟ ಕರ್ಮ ಯಾವುದು ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ಅದ್ ನಮಗ್ ಗೊತ್ತಿರ್ಲಿಲ್ಲ, ಮಾಡಿದ್ವಿ, ಏನೋ ಒಂದ್ ಮಾಡಿದ್ವಿ, ಅದು ಕೆಟ್ಟದು, ಮಾಡ್ಬಾರ್ದಿತ್ತು, ಮಾಡ್ಬಿಟ್ವಿ. ಆದ್ರೂ ಆ ಕೆಟ್ಟದ್ದು ನೀವು ಮಾಡಿರೋದು ಕರ್ಮ ಕರ್ಮನೇ. ಕೆಟ್ಟ ಕೆಲ್ಸ ಕೆಟ್ಟ ಕೆಲ್ಸಾನೇ, ಗೊತ್ತಿದ್ರು ಗೊತ್ತಿದ್ದಿದ್ರು. ಇದ್ ಯಾಕೆ ಸುಮಾರು ಸಲಿ ನಮ್ಗೆ ಗೊತ್ತಾಗಲ್ಲ, ಇದ್ ನಾವ್ ಮಾಡ್ತಿರೋದು ಕೆಟ್ಟದ ಸರಿದ ಯಾಕೆ ಗೊತ್ತಾಗಲ್ಲ ಅಂತಂದ್ರೆ, ನಾವು ಹೇಗೆ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಲ್ವಾ, ನಾವೊಂದು ಆತ್ಮ, ನಾವಿಲ್ಲಿ ತಗೊಂಡಿರ್ತೀವಿ, ಲೈಫ್ ತಗೊಂಡಿರ್ತೀವಿ. ತಗೊಂಡ ತಕ್ಷಣ ನಾವೆಲ್ಲಾನು ಮೆಚೂರ್ಡ್ ಸೋಲ್ ಆಗಕ್ಕೆ ಸಾಧ್ಯ ಇಲ್ಲ. ಹೇಗ್ ನಾವ್ ಒಂದ್ಸಲಿ ಹುಟ್ಟಿದ್ಮೇಲೆ ಚಿಕ್ಕ ಪಾಪು ಇಂದ ಬೆಳಿತಾ ಬರ್ತೀವಿ ಒಂದು ಓಲ್ಡ್ ಏಜ್ ವರ್ಗುನು, ಫಿಸಿಕಲ್ ಬಾಡಿ, ಅದೇ ತರ ನಮ್ಮ ಸೋಲ್ ಸಹ ಇನ್ಫ್ಯಾಂಟ್ ಸೋಲ್ ಇಂದಾನೇನೆ ಬೆಳಿತಾ ಬರುತ್ತೆ. ಅಂದ್ರೆ ಫಸ್ಟ್ ಹೊಸದ್ರಲ್ಲಿ ಜನ್ಮ ತಗೊಂಡಾಗ ಅದೇನಾಗಿರುತ್ತೆ, ಇನ್ಫ್ಯಾಂಟ್ ಸೋಲ್ ಅಂದ್ರೆ ಒಂದು ಚಿಕ್ಕ ಮಗು ಹೇಗಿರುತ್ತೆ ಅದಕ್ಕೇನು ಗೊತ್ತಾಗಲ್ಲಲ್ವಾ. ಸೊ ಅದೇ ತರ ನಮ್ಮ ಸೋಲುನು ಫಸ್ಟ್ ಅದು ಈ ಜನ್ಮ ತಗೊಂಡಾಗ, ಮಾನವ ಜನ್ಮ, ಮನುಷ್ಯ ಜನ್ಮ ತಗೊಂಡಾಗ ನಮ್ಮ ಸೋಲ್ ಸ್ಥಿತಿ ಸಹ ಅದೇ ತರ ಇರುತ್ತೆ. ಹಾಗಾಗಿ ಅದು ಗೊತ್ತಿಲ್ಲ, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಗೊತ್ತಿಲ್ಲ. ಅದಕ್ಕೆ ಏನ್ ಗೊತ್ತೋ ಅದು ಮಾಡ್ತಾ ಇರುತ್ತೆ. ಸೊ ಅಲ್ಲಿ ಎಷ್ಟ್ರವರೆಗೂ ಏನಿರುತ್ತೆ ಅದ್ರ ಕೆಲ್ಸ, ತನ್ನ ಬಾಡಿ ಆಯ್ತು, ಸೆಲ್ಫಿಶ್ನೆಸ್ ಆಯ್ತು, ಡಾಮಿನೇಟಿಂಗ್ ಆಯ್ತು, ಜೋರ್ ಮಾಡೋದಿರ್ಬೋದು, ಅವ್ರಿಗೆ ಏನಾದ್ರು ಬೇಕಂದ್ರೆ ಬೇಕೇ ಬೇಕಷ್ಟೇ ಅದು. ಅದ್ರಿಂದ ಯಾರಿಗ ಏನ್ ತೊಂದ್ರೆ ಆಗ್ತಾ ಇದೆ, ಏನಾಗ್ತಿದೆ ಅದು ಬೇಡ, ಯೋಚನೆ ಮಾಡಲ್ಲ. ತಮಗೇನಾದ್ರು ಬೇಕಂದ್ರೆ ಬೇಕೇ ಬೇಕು. ಸ್ವಾರ್ಥ ಇರಬಹುದು, ಈ ಡಾಮಿನೇಟಿಂಗ್ ಇರಬಹುದು, ಆಮೇಲೆ ತಿನ್ನೋ ವಿಷಯನು ಪ್ರಾಣಿ ಹಿಂಸೆ ಕೊಟ್ಟು ತಿನ್ನೋಂಥದ್ದಿರ್ಬೋದು. ಈ ತರದೆಲ್ಲ ಯಾವಾಗ ಆಗುತ್ತೆ, ಅದು ಏನು ಇಲ್ಲ, ಆ ಸೋಲ್ ಸ್ಟೇಜ್ ಆ ತರ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಮನುಷ್ಯ ಸಾಮಾನ್ಯ ಒಂದು ಈ ಫುಲ್ ಇದಾಗಕ್ಕೇನು, ಎನ್ಲೈಟನ್ ಆಗಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಆವರೇಜ್ ಅಲ್ಲಿ ಒಂದು 450 to 500 ಲೈಫ್ ಜನ್ಮಗಳನ್ನ ತಗೊಳ್ಳೇಬೇಕು. ಅದೇನ್ ಹೇಳ್ತಿರೋದು ಆವರೇಜ್. ಕೆಲವರು 1000 ಜನ್ಮನು ತಗೋಬಹುದು, ಕೆಲವರು 50 ಜನ್ಮಸೇ ತಗೋಬಹುದು. ಅದು ಅವರೊಂದು ಸೋಲ್ ಎವಲ್ಯೂಷನ್ ಎಷ್ಟು ಫಾಸ್ಟ್ ಆಗಿ ಮಾಡ್ಕೊಂತಾರೆ, ಆ ಸಾಧನೆ ಮಾಡ್ತಾ ಅಷ್ಟು ಬೇಗ ಆ ಜನ್ಮಗಳು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನ ನಾವು ಎಲ್ಲಿಂದ ಮಾಡ್ಬೇಕು ಅಂದ್ರೆ, ಯಾವಾಗ ನಾವು ಪಾಸಿಟಿವ್ ಆಗಿ ಜಾಸ್ತಿ ಇರ್ತೀವಿ, ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಪಾಸಿಟಿವ್ ಕೆಲ್ಸಗಳಿರ್ಬೋದು, ಅಥವಾ ಹೆಲ್ತ್ ಇರ್ಬೋದು, ಯಾವ್ದ್ರ ಬಗ್ಗೆ ನಾವ್ ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ಪಾಸಿಟಿವ್ ಆಗಿ ನಮಗೂ ರಿಸಲ್ಟ್ ಸಿಗ್ತಾ ಇರುತ್ತೆ. ನಾವ್ ಅಷ್ಟು ಪಾಸಿಟಿವ್ ಆಗಿ ಕೆಲ್ಸಗಳು ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಮ ಸೋಲ್ ಬೇಗ ಎವಲ್ಯೂಷನ್ ಆಗುತ್ತೆ. ಸೊ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ನಮ್ಗೆ? ಎಷ್ಟೊಂದ್ ಜನಕ್ಕೆ ಇದು ಅವೇರ್ನೆಸ್ ಇರಲ್ಲ, ಇದು ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಈಗ ನಮ್ಗೆ ಸಿಕ್ಕಿರುವಂತಹ ಟೂಲು ಈ ಒಂದು ಧ್ಯಾನ. ಧ್ಯಾನದಿಂದ ನಾವು ಎಷ್ಟೊಂದು ಜ್ಞಾನವನ್ನ ಪಡಿತಾ ಇದೀವಿ, ಆ ಸತ್ಯವನ್ನ ಸಹ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. ಸೊ ಇಲ್ಲಿ ನಮಗೆ ಏನ್ ಒಂದ್ ಅರ್ಥ ಏನ್ ಮಾಡ್ಕೋಬೇಕು, ನಿಮ್ಗೆ ಗೊತ್ತಿರ್ಲಿ, ಗೊತ್ತಿಲ್ದೇ ಇರ್ಲಿ, ಕಾನ್ಶಿಯಸ್ ಆಗಿರ್ಲಿ, ಅನ್ಕಾನ್ಶಿಯಸ್ ಆಗಿರ್ಲಿ, ಏನೇ ಕೆಲ್ಸ ಮಾಡಿದ್ರು ಅದೇನಾಗುತ್ತೆ ಅಲ್ಲಿ ಆ ನಮಗೆ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಆ ಕರ್ಮ ಅನ್ನೋದು ಖಂಡಿತ ನಾವು ಕ್ಯಾರಿ ಮಾಡ್ಲೇಬೇಕಾಗತ್ತೆ ಅದು. ಸೊ ಹಾಗಾದ್ರೆ ಯಾಕೆ ಕೆಲವು ಜನ ಬರೀ ಪಾಸಿಟಿವ್ ಅಲ್ಲೇ ಇರ್ತಾರೆ, ಕೆಲವರು ಬರೀ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಿರ್ತಾರೆ, ಕೆಲವರು
ಬರೀ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರೆ. ಅದು ಯಾಕೆಂದ್ರೆ ಇದೇ ತರಾನೇ. ಯಾಕೆಂದ್ರೆ ಆ ಪಾಸ್ಟ್ ಲೈಫ್ ಏನಿರುತ್ತೆ, ಆ ವಾಸನೆಗಳು ಅಂತ ಹೇಳ್ತೀವಿ, ಪೂರ್ವ ಜನ್ಮದ ವಾಸನೆಗಳು. ಯಾಕೆಂದ್ರೆ ನಾವು ಜನ್ಮ ತಗೊಂಡ್ ಬರ್ತಾ ಇರುವಾಗ ಒಂದೊಂದು ಜನ್ಮದಲ್ಲಿ ಎವಲ್ಯೂಷನ್ ಆಗ್ತಾನೆ ಇರ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಜನ್ಮ ತಗೊಂಡಿರ್ತೀವಿ ನಾವು ಆದಷ್ಟುನು ಎಷ್ಟು ಬೇರೆ ಬೇರೆ ತರ ಎಕ್ಸ್ಪೀರಿಯನ್ಸಸ್ ತಗೋಬೇಕಲ್ವಾ. ಶುರುನಲ್ಲಿ ಜನ್ಮ ನಾನು ಹೇಳ್ದಂಗೆ ಏನ್ ಹೇಳಿದ್ದೆ, ಬರೀ ಆ ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಬರೀ ನಾನು, ನನ್ನ ಒಂದು ಫಿಸಿಕಲ್ ಬಾಡಿ, ನನ್ನ ರಿಲೇಟಿವ್ಸ್, ನನ್ನ ಗಂಡ, ನನ್ನ ಹೆಂಡತಿ, ಇಷ್ಟೇ ಒಂದ್ ಇದ್ರಲ್ಲಿ ಇರ್ತಾರಲ್ವಾ. ಅವ್ರಿಗೆ ಏನ್ ಬೇಕೋ ಅದ್ ಸಾಧನೆ ಮಾಡ್ಕೊಳ್ಳೋದು. ಈ ತರದವ್ರೆಲ್ಲ ಹೇಗಿರ್ತಾರೆ, ಆ ಪಾಸ್ಟ್ ಲೈಫ್ ಇಂದ ಒಂದು ವಾಸನೆಯಿಂದ ಆ ನೆಗೆಟಿವಿಟಿ ಎಲ್ಲ ಇನ್ನೂ ಕಂಟಿನ್ಯೂ ಆಗ್ತಾನೆ ಬರ್ತಾ ಇರುತ್ತೆ. ಯಾರು ಪಾಸಿಟಿವ್ ಆಗಿರ್ತಾರೆ ಅಂತಂದ್ರೆ ಅನೇಕ ಜನ್ಮಗಳನ್ನು ತಗೊಂಡು ಆ ಸೋಲ್ ಎವಲ್ಯೂಷನ್ ಆಗಿರುವಂತವರು ಪಾಸಿಟಿವ್ ಆಗಿ ಇರ್ತಾರೆ ಇಲ್ಲಿ. ಸೊ ನಾವ್ ನೋಡಿರ್ಬೋದು ಎಷ್ಟೋ ಜನನ ಹಿಂದಿನ ಜನ್ಮದಲ್ಲಿ ಏನಾದ್ರು ತುಂಬಾ ರಿಚ್ ಆಗಿರೋರು ಹುಟ್ಟಿದ್ರೆ, ಈ ಜನ್ಮದಲ್ಲಿ ಅವರು ರಿಚ್ ಇಲ್ದಿದ್ರು, ಬಡವ್ರ ಮನೇಲಿದ್ದು ಬಡವರಾಗಿ ಹುಟ್ಟಿದ್ರು ಸಹ ಅವ್ರ ಥಿಂಕಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ, ಒಂಥರ ಒಂಥರ ಡಿಗ್ನಿಫೈಡ್ ಆಗಿರ್ತಾರೆ. ಯಾಕೆಂದ್ರೆ ಆ ರಾಜ ಆಗಿರ್ತಾರೆ. ಹಿಂದಿನ ಕಾಲದಲ್ಲಿ ರಾಜನಾಗಿ ಹೇಗ್ ಬದುಕಿರ್ತಾರೆ ಅವರು, ಈಗ ಸಹ ಅವ್ರ ಹತ್ರ ದುಡ್ಡು ಇಲ್ದಿದ್ರುನು, ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿ ಇದ್ರೂನು ಅಥವಾ ಬಡವರಾಗಿ ಹುಟ್ಟಿದ್ರುನು ಅವ್ರು ಮಾಡುವಂತಹ ಕೆಲವೊಂದು ಆಕ್ಷನ್ಸ್ ಹೆಂಗಿರುತ್ತೆ, ತುಂಬಾ ಗಂಭೀರವಾಗಿರುವಂತಹದ್ದು ಇರುತ್ತೆ. ನೋಡಿರ್ತೀವಿ ನಾವು ಅದನ್ನ ಎಷ್ಟೋ ಜನ ನಮ್ ಸುತ್ತ ಇರೋರು, ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಯಾರು ನಂಬಕ್ಕಾಗಲ್ಲ, ಆತರ ಬಿಹೇವ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅದು ಪೂರ್ವ ಜನ್ಮದ ವಾಸನೆ. ಇನ್ನ ಕೆಲವ್ರು ಇರ್ತಾರೆ ಹಿಂದಿನ ಜನ್ಮದಲ್ಲಿ ಅವ್ರೇನಾದ್ರು ಸ್ಲೇವ್ಸ್ ಆಗಿರ್ಬೋದು, ಕೆಲಸದವ್ರಾಗಿರ್ಬೋದು, ಏನೋ ಲೋ ಲೆವೆಲ್ ಅಲ್ಲಿ ಇರ್ಬೋದು. ಈ ಜನ್ಮದಲ್ಲಿ ಅವ್ರಿಗೆ ಎಷ್ಟೇ ದುಡ್ಡಿದ್ರು, ಏನೇ ಸಿಕ್ಕಿದ್ರು ಅವ್ರಿಗೆ ಅವ್ರು ನಡ್ಕೊಳ್ಳೋ ರೀತಿ ಹೇಗಿರುತ್ತೆ, ಆಸ್ ಇಫ್ ಅವ್ರೊಂದು ಕೆಲಸದವ್ರು ಹೇಗ್ ನಡ್ಕೊಂತಾರೋ ಹಾಗೇ ನಡ್ಕೊಳ್ತಾ ಇರ್ತಾರೆ. ಅವ್ರಿಗಿನ್ನೂ ಗೊತ್ತಾಗಲ್ಲ. ಯಾಕೆಂದ್ರೆ ಅವೆಲ್ಲ ಆ ಒಂದು ಪೂರ್ವ ಜನ್ಮದ ವಾಸನೆಗಳು ಅಂತ ಹೇಳ್ತೀವಿ ಇಲ್ಲಿ. ಸೊ ಈಗ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ಕರ್ಮಗಳು ಫಸ್ಟ್ ಕೆಲವ್ರಿಗೆ ಇದೆಯಾ ಇಲ್ವಾ ಅನ್ನೋದೇ ಇನ್ನ ಎಷ್ಟೋ ಜನಕ್ಕೆ ಡೌಟ್ಸು. ಈಗ ನಾವೆಲ್ಲ ಕೆಲವರು ಇದೆ ಅಂತ ಹೇಳ್ತೀವಿ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಸೊ ಏನು, ಯಾಕೆ ಕರ್ಮ, ಈಗ ನಾವ್ ಯಾವ ತರ ಹೇಳ್ಬೋದು ಅಂತಂದ್ರೆ, ಯಾರು ಈ ಒಂದು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಈಗ ಧ್ಯಾನ ಮಾಡ್ತಾ ಮಾಡ್ತಾ ಈ ಒಂದು ವಿಚಾರಗಳನ್ನ ಏನು, ಆ ಪ್ರೀವಿಯಸ್ ಕರ್ಮ ಇದ್ರೂನು ನಾವು ಈ ಜನ್ಮದಲ್ಲಿ ನಮ್ಗೆ ಫ್ರೀ ವಿಲ್ ಇದೆ, ಏನ್ ನಡ್ಕೋಬೇಕು ಯಾವ್ದ್ ನಡ್ಕೋಬಾರ್ದು ಅಂತ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಜ್ಞಾನ ತಗೊಂಡಾಗ. ಸೊ ಯಾರ್ ಜ್ಞಾನ ತಗೊಂಡು ಆ ಪ್ರೀವಿಯಸ್ ಜನ್ಮದ ಕರ್ಮಗಳು ಏನೇ ಇರ್ಲಿ ಅದ್ರಿಂದ ಆಚೆ ಬರಕ್ಕೆ ಯಾರಿಗೆ ಗೊತ್ತಿರುತ್ತಲ್ಲ, ಅವನು ಏನ್ ಮಾಡ್ತಾನೆ, ಕರ್ಮನ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದಿದ್ರು ಪರವಾಗಿಲ್ಲ, ನನಗೆ ಅದಿಲ್ಲ ಅಂತಾನೆ ಲೆಕ್ಕ. ಯಾಕೆಂದ್ರೆ ನನಗೆ ಇಲ್ಲಿ ಏನೇ ಸಿಚುವೇಶನ್ ಬರ್ಲಿ ಆ ಕರ್ಮದಿಂದ ಅದನ್ನ ಹೇಗ್ ಸರಿಪಡಿಸ್ಕೋಬೇಕು ಅಂತ ನನಗ್ ಗೊತ್ತಿದೆ. ಹಾಗಾಗಿ ಕರ್ಮಗಳು ನಾವು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಅದೇ ಇನ್ನ ಯಾರು ಧ್ಯಾನಕ್ ಬಂದಿರಲ್ಲ, ಸಪೋಸ್ ನಾವೇ ಇರ್ಬೋದು, ಧ್ಯಾನಕ್ ಬರೋ ಮುಂಚೆ ಯಾವ ತರ ಯೋಚನೆ ಮಾಡ್ತಾ ಇದ್ವಿ, ಏನಾದ್ರೂ ಎಲ್ಲ ನನ್ ಕರ್ಮ ಅಂತ ತಲೆ ಚಿಟ್ಕೊಳ್ಳೋದು, ಎಲ್ಲದಕ್ಕೂ ಅಳೋದು, ಎಲ್ಲ ನನ್ ಕರ್ಮ, ಯಾವ ಜನ್ಮದಲ್ಲಿ ಏನ್ ಮಾಡಿದ್ನು ಇದ್ ಹೇಳ್ಕೊಂಡು ಅಳ್ತಾನೆ ಇರ್ತೀವಿ. ಸೊ ಅಂತವ್ರಿಗೆ ಎಸ್ ಕರ್ಮ ಇದ್ದೇ ಇದೆ. ಯಾರಿಗ್ ಕರ್ಮ ಇಲ್ಲ ಅಂತ ಇವಾಗ ಅನ್ಕೊಳ್ತೀವಿ ಅಂದ್ರೆ, ಏನೇ ಬರ್ಲಿ ಬಂದಿರೋದೆಲ್ಲ ನಾನು ಕಲಿಯೋಕ್ ಬಂದಿದೆ, ಚಾಲೆಂಜ್ ಆಗಿ ತಗೊಳ್ತಾ ಇದೀನಿ, ನಾನು ಕಲಿಯೋಕ್ ಬಂದಿದ್ದೀನಿ, ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ದೀನಿ. ಎಷ್ಟು ಜಾಸ್ತಿ ಚಾಲೆಂಜಸ್ ಬರುತ್ತೆ, ಎಷ್ಟು ಜಾಸ್ತಿ ನಾವು ಆ ತರ ಒಂದು ಕಷ್ಟಗಳಲ್ಲಿ ಬರ್ತಾ ಇರುತ್ತೆ ನಮ್ಗೆ, ನಾವು ಅಷ್ಟು ಬೇಗ ಕಲಿತೀವಿ, ಅಷ್ಟು ಬೇಗ ನಮ್ಮ ಸೋಲು ಎವಲ್ಯೂಷನ್ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಇನ್ನ ಒಂದ್ ಏನ್ ತಿಳ್ಕೊಬೇಕು, ಈಗ ನಾವು ಮಾಡ್ತಾ ಮಾಡ್ತಾ ಈ ಸತ್ಯ ತಿಳ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಸತ್ಯ ಏನು ಅನ್ನೋದು ಗೊತ್ತಾಯ್ತು ನಮ್ಗೆ. ಹಾಗಿದ್ದಾಗ ನಾವ್ ಅದನ್ನೆಲ್ಲ ನಮ್ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂತ ಬರ್ಬೇಕು. ಎಲ್ಲಿಂದ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಬರೀ ಸರಿಯಾಗಿ ಮಾಡೋ ಕೆಲ್ಸಗಳು, ಆಲೋಚನೆಗಳು, ಭಾವನೆಗಳು ಅಷ್ಟೇ ಅಲ್ಲದೆ ನಾವು ತಿನ್ನುವ ಆಹಾರ ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಸೋಲ್ ಎವಲ್ಯೂಷನ್ಗೂ ಸಹ. ಅಂದ್ರೆ ನಾವು ತಿಂತಿರೋ ಆಹಾರ ಬೇರೆಯವ್ರಿಗೆ ಯಾರಿಗೂನು ಕಷ್ಟ ಕೊಡುವಂತಹದ್ದು ಆಗಿರ್ಬಾರ್ದು. ಅಂದ್ರೆ ಈ ಒಂದು ನಾನ್ ವೆಜ್ ಏನ್ ತಿಂತಾರೆ, ಪ್ರಾಣಿ ಹಿಂಸೆ ಕೊಟ್ಬಿಟ್ಟು ಇನ್ನೊಂದು ಜೀವಿಗೆ ಸಫರಿಂಗ್ ಕೊಟ್ಟು ಬಿಟ್ಟು ನಾವು ತಿನ್ನೋದು, ಇದು ತುಂಬಾನೇ ತಪ್ಪು. ಸೊ ಹಾಗಾಗಿ ಫಸ್ಟ್ ತಿನ್ನೋದ್ರಿಂದ ನಾವು ತಿಂತಿರೋದು ಯಾರಿಗೂ ಏನೂ ತೊಂದರೆ ಆಗ್ಬಾರ್ದು. ಪ್ಲಾಂಟ್ ಬೇಸ್ಡ್ ಫುಡ್ ತಗೋಬೇಕು. ಆ ಪ್ಲಾಂಟ್ಸ್ ತುಂಬಾ ಖುಷಿ ಆಗುತ್ತಂತೆ ನಮ್ಗೆ, ಆ ಪ್ಲಾಂಟ್ ಇಂದ ಕೊಡುವಾಗ ಬೇರೆ ಜನ ಅಥವಾ ಆನಿಮಲ್ಸ್ ತಿನ್ನುವಾಗ ಆ ಪ್ಲಾಂಟ್ ಗೆ ಅಷ್ಟು ಖುಷಿ ಆಗುತ್ತಂತೆ, ನನ್ನಿಂದ ಅವ್ರಿಗೆ ಇದಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಆದ್ರೆ ಪ್ರಾಣಿಗಳಾಗಲ್ಲ, ಅದ್ರೊಂದು ಆಕ್ರಂದನ, ರೋದನ, ಅದನ್ನ ಸಾಯಿಸುವಾಗ ಅದೆಲ್ಲ ಪ್ಲಾಂಟ್ಸ್ ಇರಲ್ಲ. ಸೊ ಕೆಲವ್ರು ವಾದಿಸ್ತಾರೆ ವಿತಂಡವಾದನ, ಯಾಕೆ ಪ್ಲಾಂಟ್ ಹಿಂಸೆ ಕೊಟ್ಟಂಗ ಆಗಲ್ವಾ ಅಂತೆಲ್ಲ. ಆದ್ರೆ ಇಲ್ಲ, ಖಂಡಿತ ನೇಚರ್ ಕೊಟ್ಟಿರೋದು ಪ್ಲಾಂಟ್ಸ್, ಆ ಗಿಫ್ಟೇ ಕೊಟ್ಟಿರೋದು ನಮ್ಗೆ. ಅದ್ರದ್ದು ಇರೋದೇನೆ, ಅದನ್ನ ಹಾಕೋದು ಬೆಳೆಸೋದನ್ನೇನೆ ಯಾವ ತೊಂದ್ರೆ ಇಲ್ಲ, ಅದಕ್ಕಿಂತ ಖುಷಿ ಆಗುತ್ತಂತೆ ಅದನ್ನ ಬೇರೆಯವರು ತಿಂದ್ರೆ, ಅದರಿಂದ ಬೇರೆಯವ್ರು ತೃಪ್ತಿ ಪಡ್ತಾ ಇದ್ದಾರೆ ಅಂತಂದ್ರೆ. ಯಾಕೆಂದ್ರೆ ಸೀತಾಯಣ ಓದೋರಿಗೆ ಗೊತ್ತಿರುತ್ತೆ, ಎಷ್ಟೋ ಗಿಡಗಳು ಸೀತೆಗೆ ಕರೆದು ಅದೇ ಹೇಳುತ್ತೆ, ಇದ್ರಿಂದ ನನ್ನ ಗಿಡದಲ್ಲಿ ಈ ತರ ಔಷಧೀಯ ಗುಣ ಇದೆ, ಇದನ್ನ ಉಪಯೋಗಿಸ್ಕೊ ಅಂತ ಅಂದ್ಬಿಟ್ಟು ಗಿಡಗಳನ್ನೇ ಹೇಳ್ತಾ ಇರುತ್ತೆ. ಸೊ ಹಂಗಾಗಿ ಆತರ ಗಿಡಗಳನ್ನ ತಗೊಳ್ಳೋದ್ರಿಂದ ಯಾರಿಗೂ ಏನೂನು ನಷ್ಟ ಆಗಲ್ಲ. ಕೆಲವ್ರು ಇನ್ನ ಅತಿ ಬುದ್ಧಿವಂತರು ಇರ್ತಾರೆ, ಈ ಒಂದು ಲೈಫ್ ಸೈಕಲ್ ಬ್ಯಾಲೆನ್ಸ್ ಆಗ್ಬೇಕು, ಹಂಗಾಗಿ ತಿನ್ಬೇಕು. ಯಾಕಂದ್ರೆ ನಾನ್ ವೆಜಿಟೇರಿಯನ್ ತಿಂತಾ ಇದ್ರೆ ಒಂದ್ ಬ್ಯಾಲೆನ್ಸ್ ಆಗುತ್ತೆ, ಇದ್ರೆ ಬರೀ ಪ್ರಾಣಿಗಳೇ ಜಾಸ್ತಿ ಆಗುತ್ತೆ, ಈ ತರದ್ದೆಲ್ಲ ಹೇಳ್ತಾ ಇರ್ತಾರೆ. ಅದು ತಪ್ಪು. ಯಾಕಂದ್ರೆ ನಮ್ಮ ಲೈಫ್ ಸೈಕಲ್ ಆ ಒಂದು ಪ್ರಕೃತಿಲಿ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಅಂತಾನೇನೆ
ಪ್ರಾಣಿಗಳಿದೆ, ಆ ಪ್ರಾಣಿಗಳು ಅದ್ರ ಕೆಳಗಿರೋ ಪ್ರಾಣಿಗಳನ್ನ ತಿನ್ಕೊಂಡೇ ಬರುತ್ತೆ, ಅಲ್ಲೇನೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲೇನಾಗ್ತಾ ಇದೆ, ನಾನ್ ವೆಜ್ ತಿನ್ನೋಕ್ ಶುರು ಮಾಡಿದಾಗ ಪ್ರಾಣಿಗಳನ್ನ ಅದಕ್ಕಾಗೇನೆ ಸಾಕ್ತಾ ಇದಾರೆ, ಅಲ್ಲಿರೋದನ್ನ ಬ್ಯಾಲೆನ್ಸ್ ಮಾಡಕ್ ಎಲ್ಲಿ, ಅದಕ್ಕೆ ಅಂತಾನೆ ಸಾಕು ಅದನ್ನ ಕಟ್ ಮಾಡಿ ತಿನ್ನೋದು. ಅದು ಎಷ್ಟು ಸಫರಿಂಗ್, ಅದು ಸಫರಿಂಗ್ ಕೊಡ್ತಾ ಇದ್ದೀವಿ. ಅದನ್ನ ಏನಾಗುತ್ತೆ, ಅದು ನಾವು ತಿಂದಾಗ ಆ ತರದ್ದು ನೆಕ್ಸ್ಟ್ ಜನ್ಮದಲ್ಲಿ ಆ ಸಫರಿಂಗ್ ಅನ್ನೋದು ಖಂಡಿತ ನಮಗೆ ಬಂದೇ ಬರುತ್ತೆ. ನಾವ್ ಏನ್ ಮಾಡಿದೀವೋ ಅದನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಯಾರು ನೀವು ಈ ನಾನ್ ವೆಜಿಟೇರಿಯನ್ಸ್ ಸಿಕ್ಕಿದಾಗ ಅವ್ರು ಬಿಡಲ್ಲ ಅಥವಾ ಏನೋ ಈ ತರ ವಾದ ಮಾಡುವಾಗ ಒಂದು ಅರ್ಥ ಮಾಡಿಸ್ಬೇಕು. ಪತ್ರಿಜೂರಿ ಯಾವಾಗ್ಲೂ ಎಲ್ರಿಗೂ ಅದೇ ಹೇಳೋದು, ಒಂದೇ ಒಂದು ತಿಂಗಳು ನೀವು ನಾನ್ ವೆಜಿಟೇರಿಯನ್ ಬಿಟ್ಟು ಬಿಡಿ, ಆಮೇಲೆ ಬೇಕಾದ್ರೆ ನಿಮ್ ಇಷ್ಟ ತಿನ್ನಿ, ಆದ್ರೆ ಎಕ್ಸ್ಪೆರಿಮೆಂಟ್ಗೋಸ್ಕರ ಒಂದು ತಿಂಗಳು ನೀವು ಬಿಟ್ಟು ಬಿಡಿ, ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ನೋಡ್ಕೊಳ್ಳಿ ಅಂತ. ಖಂಡಿತ ಅವಾಗ ಆ ಒಂದು ತಿಂಗಳು ಯಾರು ಬಿಡ್ತಾರೋ ಅವ್ರ ಜೀವನದಲ್ಲಿ ಆಗ್ತಿರೋ ಬದಲಾವಣೆಗಳು ನೋಡ್ಕೊಂತಾರೋ ಖಂಡಿತ ಅವ್ರು ಮತ್ತೆ ಹುಟ್ಟಲ್ಲ ನಾನ್ ವೆಜ್ ನ. ಯಾಕೆಂದ್ರೆ ಅಷ್ಟು ದಿನ ಅವ್ರು ಪಡ್ತಾ ಇದ್ದಿದ್ ಸಫರಿಂಗ್ಸ್, ಅವ್ರಿಗೆ ಬರ್ತಾ ಇದ್ದಿದ್ ಜೀವನದಲ್ಲಿ ಕಷ್ಟಗಳು ಎಲ್ಲ, ಅದು ಹೆಲ್ತ್ ವೈಸ್ ಇರ್ಬೋದು, ಯಾವ್ದೇ ರೀತಿಲಿ ಅವ್ರಿಗೆ ತೊಂದರೆಗಳು ಕಾಡ್ತಾ ಇರುತ್ತೆ, ಇದು ಬಿಟ್ಟಾಗ ಅವ್ರಿಗದು ಗೊತ್ತಾಗುತ್ತೆ ಅದೆಲ್ಲ ಹೇಗ್ ಸುಧಾರಿಸ್ತಾ ಇದೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಈ ತರ ಹೇಳ್ಬಿಟ್ಟು ಅವ್ರನ್ನ ಬಿಡ್ಸಕ್ಕೆ ಪ್ರಯತ್ನ ಪಡ್ಬೇಕು. ನೆಕ್ಸ್ಟ್ ಎಲ್ಲಾ ಮಾಡೋದು ಇನ್ನೊಂದು ಮೇಜರ್ ತಪ್ಪು ಏನು ಅಂತಂದ್ರೆ, ಇನ್ನೊಬ್ಬರ ಜೀವನದಲ್ಲಿ ನಾವು ಎಂಟ್ರಿ ಕೊಡೋದು, ಇಂಟರ್ಫಿಯರ್ ಆಗೋದು ಬೇರೆಯವ್ರ ಜೀವನದಲ್ಲಿ. ಇದು ನಮಗೆ ಬೇಡ್ದಿರೋ ಕೆಲ್ಸ. ಗಾಸಿಪ್ ಮಾಡೋದು, ಇಂಟರ್ಫಿಯರ್ ಆಗೋದು ಅವ್ರ ಇದ್ರಲ್ಲಿ, ಆಮೇಲೆ ಎಲ್ಲದಕ್ಕೂ ಅವ್ರನ್ನ ತಪ್ಪು ಕಂಡು ಹಿಡಿತಾ ಇರೋದು ಅಥವಾ ಜಡ್ಜ್ಮೆಂಟ್ ಕೊಡೋದು, ಈ ಏನೇ ಬಂದ್ರು ಸಿಚುವೇಶನ್ಸ್ ಅದನ್ನ ಆಕ್ಸೆಪ್ಟ್ ಮಾಡದೇ ಇರೋದು. ಏನ್ ನಮಗೆ ಕಷ್ಟ ಆಯ್ತು, ತೊಂದ್ರೆ ಆಯ್ತು ಅಂತಂದ್ರೆ ನಮಗ್ ನಾವೇ ರೆಸ್ಪಾನ್ಸಿಬಲ್ ಅನ್ನೋದು ನಾವು ಮರ್ತು ಬಿಡ್ತೀವಿ. ಯಾವತ್ತು ಯಾರು ಜ್ಞಾಪಕ ಇಟ್ಕೊಳ್ಳಲ್ಲ, ಇದೇನಾದ್ರು ಒಂದ್ ಈ ತರ ಕೆಟ್ಟದಾಗಿದೆ ಅಂದ್ರೆ ಅದಕ್ ನಾನ್ ರೆಸ್ಪಾನ್ಸಿಬಲ್ ಅಂತ ಎಷ್ಟು ಜನ ಯೋಚನೆ ಮಾಡ್ತೀವಿ. ಈಗ ನಾವು ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ನಮ್ಗೆ ಇದು ಅರ್ಥ ಆಗ್ತಾ ಇದೆ. ಇಲ್ದಿದ್ರೆ ಯೂಶಲಿ ನಮ್ ಜೀವನದಲ್ಲಿ ಏನಾದ್ರು ಒಂದ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಏನಂತೀವಿ, ರೆಡಿಯಾಗಿ ಒಬ್ರನ್ನ ಇಟ್ಟಿರ್ತೀವಿ, ಇದು ಅವ್ರಿಂದ ಆಯ್ತು, ಹಿಂಗೆ ಅವ್ರು ಮಾಡಿದ್ದಕ್ಕೇನೆ ನನ್ಗೆ ಹಿಂಗ ಆಯ್ತು ಅಂತ ಬೇರೆಯವ್ರ ಮೇಲೆನೆ ಹೇಳ್ತಾ ಇರ್ತೀವಿ. ಆದ್ರೆ ಅದ್ ಯಾವ ರೀತಿ ಎಷ್ಟಕ್ಕೆ ನಾನ್ ರೆಸ್ಪಾನ್ಸಿಬಲ್ ಅನ್ನೋದು ನಾವು ಯೋಚನೆ ಮಾಡಲ್ಲ. ಅಲ್ಲಿ ನಾನ್ ರೆಸ್ಪಾನ್ಸಿಬಲ್ ಇದ್ರೇನೆ ನಮ್ಗೆ ಹಂಗಾಗೋದು, ಯಾಕೆಂದ್ರೆ ಅದ್ ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ. ಸೊ ಹಾಗಾಗಿ ಈಗ ನಮಗೆ ಸಿಚುವೇಶನ್ಸ್ ಆತರ ಬರ್ತಾ ಇರುತ್ತೆ. ಸೊ ಯಾಕಿದೆ ಹಿಂಗ್ ಹೇಳ್ಬೋದು, ಒಂದು ಮಾವಿನ ಹಣ್ಣಿನ ಬೀಜ ನೀವು ನೆಟ್ಟಾಗ ಏನಾಗುತ್ತೆ, ಮಾವಿನ ಹಣ್ಣೆ ಬರುತ್ತಲ್ವಾ ಅದ್ರೊಳಗಡೆ, ಮಾವಿನ ಹಣ್ಣು ನೆಟ್ರೆ ಏನು ಆಪಲ್ ಬರುತ್ತಾ ನಮ್ಗೆ? ಖಂಡಿತ ಬರಲ್ಲ. ಅದೇ ತರನೇ ಇದೂನು, ನಮ್ಮ ಪೂರ್ವ ಜನ್ಮದಲ್ಲಿ ನಾವ್ ಏನ್ ಮಾಡುತ್ತೀವೋ ಅದೇ ನಮಗೀಗ ಸಿಗೋದು. ಇದನ್ನ ನಾವು ನಂಬಲೇಬೇಕು. ನಾವ್ ಮಾಡ್ತಾ ಇರೋರಿಗೆ ಎಷ್ಟೋ ಜನಕ್ಕೆ ಈ ಸತ್ಯ ಗೊತ್ತಾಗಿದೆ, ಅನುಭವಿಸೋರ್ಗಂತೂ ಗೊತ್ತಾಗಿದೆ. ಎಲ್ಲ ಅದನ್ನ ತಿಳ್ಕೊಂಡು ಅದು ಬಿಟ್ಟ ಮೇಲೆ ಇವಾಗ ಎಷ್ಟು ಕರೆಕ್ಷನ್ಸ್ ಆಗಿದೆ ಅವ್ರ ಜೀವನದಲ್ಲಿ. ಅದನ್ನೇ ಫ್ರೀ ವಿಲ್ ಅನ್ನೋದು. ಈಗ ನಾವ್ ಎಷ್ಟೋ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಏನೇನೋ ಕಲಿಬೇಕು, ನಾನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ನಾವೇ ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಎಲ್ಲವನ್ನ ಮರ್ತು ಬಿಟ್ಟು ತಪ್ಪುಗಳ ಮೇಲೆ ತಪ್ಪು ಮತ್ತೆ ಮಾಡ್ತಾ ಇರ್ತೀವಿ. ಈ ಫ್ರೀ ವಿಲ್ ಅಂದ್ರೆ ಇದ್ ಹೆಂಗೆ ಅಂತಂತಂದ್ರೆ, ಒಂದು ನೀವ್ ಸಪೋಸ್ ಒಂದ್ ಟೂರ್ಗೆ ಹೋಗ್ಬೇಕು ಅಂತ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡಿ ಎಲ್ಲ ಬುಕ್ ಮಾಡ್ಕೊಂತೀರಾ ಟೂರಿಗೆ ಹೋಗಕ್ಕೆ. ಅದು ಪ್ಲಾನ್ ಮಾಡಿ ಬುಕ್ ಮಾಡ್ಕೊಂಡಿರ್ತೀರಾ, ಈ ತರ ಇಷ್ಟೋ ತಾರೀಕು ಇಲ್ಲಿ ಹೋಗ್ಬೇಕು, ಇಷ್ಟ ದಿನ ಇಲ್ಲಿ ಹೋಗ್ಬೇಕು, ಎಲ್ಲಾ ಫಿಕ್ಸ್ ಮಾಡ್ಕೊಂತೀರಾ. ಆದ್ರೆ ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಸೇಮ್ ಹಾಗೆ ಇರುತ್ತಾ? ನಾವ್ ಇಲ್ಲಿ ಬರ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ನಾವ್ ಹಾಗೆ ನಡ್ಕೊಂತೀವ, ಅಲ್ಲಿ ಸಿಚುವೇಶನ್ ಏನಿರುತ್ತೋ, ಅಲ್ಲಿ ಯಾವ ತರ ಟೈಮ್ ಪರ್ಮಿಟ್ ಮಾಡುತ್ತೋ ನಮಗೆ ಆ ತರ ಅಲ್ಲಿ ಹೋದ್ಮೇಲೆ ನಡ್ಕೊಂತೀವಿ. ಇದು ಹಂಗೆ ನಾವು ಈ ಭೂಮಿ ಮೇಲೆ ಬರುವಾಗ ಚೆನ್ನಾಗ್ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀವಿ, ಹೀಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಏನಾಗುತ್ತೆ, ಎಲ್ಲ ಚೇಂಜ್ ಆಗೋಗುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಫ್ರೀ ವಿಲ್ ಏನಿದೆ, ನಾವಿಲ್ಲಿ ಹೆಂಗಾರು ಇರ್ಬೋದು, ಒಳ್ಳೇದಾಗಾರು ನಡ್ಕೋಬಹುದು, ಕೆಟ್ಟದಾಗಾರು ನಡ್ಕೋಬಹುದು. ಆದ್ರೆ ಅದು ಜ್ಞಾಪಕದಲ್ಲಿ ಇಟ್ಕೋಬೇಕು, ಇಲ್ಲಿ ನಾನ್ ಬಂದಿರೋದು ಏನಕ್ಕೆ, ಆ ಅವೇರ್ನೆಸ್ ಬರ್ಬೇಕು ಅಂದಾಗ ನಾವು ಧ್ಯಾನ ಮಾಡ್ಲೇಬೇಕಾಗತ್ತೆ. ಸೊ ಧ್ಯಾನ ಮಾಡೋರ್ಗೆ ಏನಾಗುತ್ತೆ ಹಂಗಾರೆ, ಈ ಕರ್ಮಗಳು ಎಲ್ಲೋಗುತ್ತೆ, ಅವ್ರಿಗೆ ಮಾಡಿದ ಕರ್ಮಗಳೆಲ್ಲ ಎಲ್ಲೋಗುತ್ತೆ ಅಂದ್ರೆ ಎಲ್ಲೂ ಹೋಗಲ್ಲ, ಇರುತ್ತೆ, ಅವರು ಅನ್ಭವಿಸ್ಬೇಕು. ಆದ್ರೆ ಸಿಚುಯೇಷನ್ಸ್ ಸಾಕಷ್ಟು ಬಂದಾಗ ಅವರಿಗೆ ಚಾಯ್ಸಸ್ ಬೇಕಾದಷ್ಟು ಕಾಣ್ತಾ ಇರುತ್ತೆ. ಯಾರು ನಾನ್ ಮೆಡಿಟೇಟರ್ಸ್ ಇರ್ತಾರೆ, ಅವ್ರ ಅವೇರ್ನೆಸ್ ಅಲ್ಲಿ ಇರಲ್ಲ, ಈ ಕರ್ಮ ಸಿದ್ಧಾಂತ ಯಾವ್ದು ಗೊತ್ತಾಗಲ್ಲ, ಏನು ಗೊತ್ತಿಲ್ಲ ಅಂತಂದಾಗ ಮುಗಿದೋಯ್ತು ಜೀವನ. ಒಂದೇ ಚಾಯ್ಸ್ ಅವ್ರಿಗೆ ಕಾಣೋದು, ಇಲ್ಲ ಸಾಯ್ಬೇಕು, ಇಲ್ಲ ಇನ್ನೇನೋ ಕೊರಗುತ್ತಾ ಅಳ್ಬೇಕು, ಇಷ್ಟು ಬಿಟ್ರೆ ನೆಕ್ಸ್ಟ್ ಅವ್ರ ಕಣ್ ಮುಂದೆ ಯಾವ ಚಾಯ್ಸಸ್ ಕಾಣಲ್ಲ. ಸೊ ಹಾಗಾಗಿ ಯಾಕೆ ನಾವು ಧ್ಯಾನ ಮಾಡ್ಬೇಕು ಈ ಕರ್ಮಗಳ ಕಳಿಯಕ್ಕೆ ಅಂತಂದ್ರೆ, ನಮ್ಮ ಮುಂದೆ ಒಂದು ಸಿಚುವೇಶನ್ ಬಂದಾಗ ನಮಗೆ ಆಪ್ಷನ್ಸ್ ಸಾಕಷ್ಟು ಇರುತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಆಪ್ಷನ್ಸ್ ನಮಗೆ ಕಾಣ್ತಾ ಇರುತ್ತೆ. ನಾವು ಆ ಡಿವಿನಿಟಿ ನಮ್ಮೊಳಗೆ ಜಾಸ್ತಿ ಮಾಡ್ಕೊಂತಾ ಇರ್ತೀವಿ, ದೈವತ್ವದ ಕಡೆ ಹೋಗ್ತಾ ಇರ್ತೀವಿ. ಯಾವಾಗ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ದೈವತ್ವದ ಕಡೆ ನಾವು ಜಾಸ್ತಿ ಹೋಗ್ತಾ ಇರ್ತೀವಿ. ಏನೇ ಕೆಲಸ ಮಾಡಿದ್ರು ಅದು ಇನ್ನೊಬ್ರಿಗೆ ಹಾರ್ಮ್ ಉಂಟಾಗುವಂತ ಕೆಲಸಗಳನ್ನ ನಾವು ಮಾಡಲ್ಲ. ಇದು ಇನ್ನೊಂದು ಇಲ್ಲಿ ಹೇಳಕ್ ಬಂದಿದ್ದು, ಎಷ್ಟೋ ಜನ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ನಮಗ್ ಗೊತ್ತಾಗಲ್ಲ ಅನ್ನೋಂಥವ್ರಿಗೆ ಇದೊಂದು ಪಾಯಿಂಟ್. ಯಾವ್ದು ಒಳ್ಳೇದ್ ನಾವು ಮಾಡ್ತೀವಿ ಅಂದ್ರೆ ಅದರಿಂದ ಖಂಡಿತ ಬೇರೆಯವ್ರಿಗೆ ಒಂದಿಷ್ಟು ನೋವು ಉಂಟಾಗಲ್ಲ.
ಬೇರೆಯವರಿಗೆ ಕಷ್ಟ ಕೊಡಲ್ಲ, ಬೇರೆಯವರ ಸಂತೋಷಕ್ಕೆ ನಾವು ಅಡ್ಡಿ ಬರಲ್ಲ, ಸ್ವಾರ್ಥವಾಗಿ ನಡ್ಕೊಳಲ್ಲ. ಇದೆಲ್ಲನೂ ಒಳ್ಳೆ ಕರ್ಮಗಳು. ಕೆಟ್ಟ ಕರ್ಮ ಯಾವುದು? ಯಾರೇನಾರು ಆಗ್ಲಿ, ನನಗ್ ಒಳ್ಳೇದಾಗ್ತಿದ್ಯಾ ಸರಿ ಅಷ್ಟೇ, ಈ ತರ ಸ್ವಾರ್ಥದಿಂದ ಮಾಡೋ ಕೆಲ್ಸಗಳು, ಒಬ್ರು ಕಷ್ಟದಲ್ಲಿದ್ರೆ ಇಲ್ಲಿ ನೋಡಿ ಆನಂದ ಪಡುವಂತದ್ದು, ಈ ತರದೆಲ್ಲ ಕೆಟ್ಟ ಕರ್ಮಗಳು ಅಂತ ನಾವು ತಿಳ್ಕೊಂತ ಹೋಗ್ಬೇಕು. ಸೊ ಹಾಗಾಗಿ ನಾವ್ ಹೇಗ್ ಜೀವನ ಮಾಡ್ಬೇಕು ಅಂತಂದ್ರೆ, ಒಳ್ಳೆ ಕರ್ಮಗಳು ಅಂತಂದ್ರೆ ಹೇಗ್ ಜೀವನ ಮಾಡ್ಬೇಕು ಅಂದ್ರೆ, ಆದಷ್ಟು ನಾವು ಕೈಂಡ್ನೆಸ್ ಇಂದ ಇರ್ಬೇಕು, ಹಾರ್ಮ್ಲೆಸ್ ಇಂದ, ಅಂದ್ರೆ ಯಾರಿಗೂ ಏನು ತೊಂದರೆ ಇರಬಾರ್ದು, ಕೈಂಡ್ನೆಸ್ ಮೀನ್ ಅಲ್ಲಿ ದಯಾ ಕರುಣೆ ಇದು ನಮ್ಮೊಳಗೆ ಇಟ್ಕೋಬೇಕು, ಈ ತರ ಇರ್ಬೇಕು. ಸೊ ಎಲ್ಲಾ ಧರ್ಮಗಳು, ಎಷ್ಟೋ ಧರ್ಮಗಳಿದೆ, ಪ್ರತಿಯೊಂದು ಧರ್ಮದಲ್ಲೂ ಹೇಳೋದೂನು ಸಹ ಇದನ್ನೇ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿದೆ. ಯಾವ ಧರ್ಮದಲ್ಲೂ ನೀವು ಪ್ರಾಣಿಗಳನ್ನ ಕೊಲ್ಲಿ ತಿನ್ನಿ ಅಂತ ಯಾವ ಧರ್ಮದಲ್ಲೂ ಬರ್ದಿಲ್ಲ. ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬರ್ತಿದಾರೆ ಅಷ್ಟೇ. ಆದ್ರೆ ಪ್ರತಿಯೊಂದಲ್ಲೂ ಜೀಸಸ್ ಹೇಳಿದ್ದಾರೆ, ನೀವಿವತ್ತು ಏನು ವಾಟ್ ಯು ಸೋ ಯು ರೀಪ್ ಅಂತ, ಅಂದ್ರೆ ನಾವ್ ಯಾವ ತರ ಬೀಜಗಳನ್ನ ಬಿತ್ತಿದೀವಿ ಅದೇನೇನೆ ಬೆಳೆಯುತ್ತೆ ಅಂತ ಜೀಸಸ್ ಹೇಳಿದ್ದಾರೆ. ಅಂದ್ರೆ ನಾವ್ ಏನು ಕರ್ಮಗಳು ಮಾಡಿದೀವೋ ಅದೇನೇನೆ ಮುಂದೆ ನಾವು ಅನುಭವಿಸಬೇಕಾಗಿರುವಂತದ್ದು ಅಂತದ್ದು ತಿಳ್ಕೊಬೇಕು. ಸೊ ಇಲ್ಲಿ ಈಗ ನಾವು ಮೇನ್ ಏನ್ ಕಲಿಬೇಕು ಈ ಕರ್ಮ ಸಿದ್ಧಾಂತದಲ್ಲಿ ಅಂದ್ರೆ, ರೆಸ್ಪಾನ್ಸಿಬಿಲಿಟಿ. ಯಾರು? ನಾನು. ನನಗೆ ಏನಾಗ್ತಾ ಇದೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು? ನಾನೇ, ಖಂಡಿತ ಬೇರೆಯವ್ರು ಅಲ್ವೇ ಅಲ್ಲ. ಅದು ಈ ಜನ್ಮದಲ್ಲಾರು ಆಗಿರಬಹುದು ರೆಸ್ಪಾನ್ಸಿಬಲ್, ಅಥವಾ ಹಿಂದೆ ಆಗೋಗಿರೋ ಜನ್ಮದಿಂದನಾರು ಬಂದಿರ್ಬೋದು. ಒಟ್ಟು ನನ್ನ ಈ ಸ್ಥಿತಿಗೆ ನಾನೇ ಕಾರಣ, ಇನ್ ಯಾರು ಅಲ್ಲ. ಸಪೋಸ್ ಏನೇ ಕೆಲ್ಸ ಆಗ್ಲಿ, ನಾವ್ ಅನ್ಕೋಬಹುದು ಕೆಲ್ಸ ಮಾಡ್ತಾ ಇದೀವಿ ಅಂತ. ಈಗ ನಾವು ಮನೇಲಿ ಅಡ್ಗೆ ಮಾಡಿರ್ತೀವಿ, ಅಡ್ಗೆ ಮಾಡಿ ಬಡಿಸ್ತೀವಿ. ಯಾರಿಗೋಸ್ಕರ ಮಾಡ್ತಾ ಇರ್ತೀವಿ ಅಡ್ಗೆ? ಏನಂತೀವಿ ನಾವು? ಬೇರೆಯವ್ರಿಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ. ಬೇರೆಯವ್ರಿಗೋಸ್ಕರ ಮಾಡ್ಬೇಕು ಅಂದ್ರೆ ನಿನಗೆ ಇಷ್ಟ ಇದ್ರೇನೆ ಅಲ್ವಾ ಮಾಡೋದು, ಇಷ್ಟ ಇಲ್ದಿದ್ರೆ ಮಾಡಲ್ಲ. ಸೊ ಅಲ್ಲಿಗೆ ಯಾರ್ದು ರೆಸ್ಪಾನ್ಸಿಬಲ್? ಅದಕ್ಕೆ ನಾವೇ ತಗೊಂಡಿದೀವಿ ರೆಸ್ಪಾನ್ಸಿಬಿಲಿಟಿ. ನನಗೆ ಇಷ್ಟ, ನಾನು ಮಾಡ್ತಾ ಇದ್ದೀನಿ, ಅಲ್ಲಿಗೆ ನಾನೇ ರೆಸ್ಪಾನ್ಸಿಬಲ್. ಸೊ ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ, ಇದರಿಂದ ಬೇರೆ ಎಲ್ಲರಿಗೂ ಒಳ್ಳೇದಾಗಬಹುದು. ಆದ್ರೆ ಅಲ್ಲಿ ಸೆಲೆಕ್ಷನ್ ನಂದೇನೇನೆ, ನಾ ಮಾಡ್ತಾ ಇದ್ದೀನಿ, ಯಾಕೆ ನನಗೆ ಇಷ್ಟ ಆಯ್ತು ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಅದ್ ನಾನ್ ಬಿಡಬಹುದಿತ್ತು ಬೇಕಾದ್ರೆ, ಆದ್ರೆ ಬಿಡ್ತಿಲ್ಲ ಅಂತಂದಾಗ ಇದು ನನ್ನ ಇಷ್ಟಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು. ಸೊ ಮಾಸ್ಟರ್ಸ್, ಇಲ್ಲಿ ನಾವ್ ಏನ್ ತಿಳ್ಕೊಬೇಕು, ಕರ್ಮ ಇದೆಯಾ ಇಲ್ವಾ ಅಷ್ಟೇನೇನೆ. ಇದೆ ಅಂತಂದ್ರೆ ಯಾರಿಗೆ ಇದೆ ಅಂತಂತಾರೆ? ಯಾರು ಈ ಎನ್ಲೈಟನ್ ಆಗಿರಲ್ವೋ ಅಂತವರು ಇದೆ ಇದೆ ಅನ್ಕೊಂತಾರೆ. ಯಾರು ಎನ್ಲೈಟನ್ ಆಗಿರ್ತಾರೋ ಅವರು ಏನಿದ್ರು ಪರವಾಗಿಲ್ಲ, ನಾನ್ ಅದನ್ನ ದಾಟಿ ಮುಂದಕ್ಕೆ ಹೋಗ್ತೀನಿ, ನನ್ನ ಮುಂದೆ ಚಾಯ್ಸಸ್ ತುಂಬಾ ಇದೆ ಅಂತ ಅನ್ಕೊಂಡು ಹೋಗ್ತಾ ಇರೋರು ಎನ್ಲೈಟನ್ಮೆಂಟ್ ಕಡೆ ಇರ್ತಾರೆ. ಅವರ ಒಂದು ಸೋಲು ಎವಲ್ಯೂಷನ್ ಆಗ್ತಾ ಇರುತ್ತೆ. ಸೊ ಅವರ ಫ್ರೀ ವಿಲ್ ಅಲ್ಲಿ ಸಾಕಷ್ಟು ಚಾಯ್ಸಸ್ ಅವ್ರಿಗೆ ಸಿಗುತ್ತೆ. ಸೊ ಇದೆಲ್ಲ ಯಾವ್ದ್ರಿಂದ ಸಾಧ್ಯ? ನಾವು ಪ್ರತಿ ಕ್ಷಣ ಅವೇರ್ನೆಸ್ ಅಲ್ಲಿ ಇದ್ದಾಗ, ಧ್ಯಾನವನ್ನು ಮಾಡ್ತಾ ಇದ್ದಾಗ ಇದೆಲ್ಲ ಖಂಡಿತ ಸಾಧ್ಯ ಆಗುತ್ತೆ. ಸೊ ಈ ಕರ್ಮ ಅನ್ನೋದು ನಾವು ಪನಿಷ್ಮೆಂಟ್ ಅಂತ ಅನ್ಕೋಬಾರ್ದು, ಇದು ಒಂದು ಟೂಲ್, ನಮ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಸೋಲ್ ಎವಲ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾವ್ ಎಷ್ಟು ಕಲಿತಾ ಹೋಗ್ತೀವಿ, ಎಷ್ಟು ಚಾಲೆಂಜಸ್ ನಮಗ್ ಬರ್ತಾ ಇರುತ್ತೆ, ಅಷ್ಟು ಬೇಗ ನಮ್ಮ ಸೋಲು ಎವಲ್ಯೂಷನ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಸೊ ಈಗ ನಮಗೇನಾದ್ರು ನೋವುಗಳು ಬಂತು ಅಂತಂದಾಗ ಖಂಡಿತ ನಾವು ಆ ನೋವುಗಳನ್ನ ಬೇರೆಯವ್ರಿಗೆ ಕೊಟ್ಟಿರ್ತೀವಿ. ಅದು ನಾವು ಪ್ರತಿಯೊಂದು ಕ್ಷಣನೂ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ನಮ್ಮ ರಿಫ್ಲೆಕ್ಷನ್, ನಾವ್ ಏನ್ ಮಾಡಿರ್ತೀವೋ ಅದೇ ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ನಾವೇನ್ ಅನ್ಕೋಬೇಕು, ನನಗೆ ಈ ನೋವುಗಳು ಬರಬಾರ್ದು ಅಂತಂದಾಗ ನಾವು ಆ ನೋವನ್ನ ಇನ್ನೊಬ್ರಿಗೆ ಕೊಡಬಾರ್ದು. ಯಾವಾಗ ನಾವ್ ಆ ನೋವು ಕೊಡ್ತೀವಿ, ನಮಗ್ ಏನ್ ಬೇಕು, ನಮಗ್ ಹ್ಯಾಪಿನೆಸ್ ಬೇಕಾ, ಜೀವನದಲ್ಲಿ ಪ್ರೀತಿ ಬೇಕಾ ಅಂದಾಗ ನಾವ್ ಅದನ್ನ ಇನ್ನೊಬ್ರಿಗೆ ಕೊಟ್ಟಾಗ ನಮಗೆ ಖಂಡಿತ ಅದು ವಾಪಸ್ಸು ಬರುತ್ತೆ. ಅಥವಾ ನಾವು ನೋವು ಕೊಟ್ರೆ ನಮಿಗೂನು ಆ ನೋವೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದಿಷ್ಟನ್ನ ತಿಳ್ಕೊಂಡು ನಾವು ಕರ್ಮ ಸಿದ್ಧಾಂತ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಂದ್ರೆ, ಆ ಸತ್ಯ ನಾವು ತಿಳ್ಕೊಬೇಕು ಅಂದ್ರೆ ನಾವು ಅವೇರ್ನೆಸ್ ಅಲ್ಲಿ ಇದ್ಕೊಂಡು ಧ್ಯಾನ ಮಾಡ್ತಾನೆ ಇರ್ಬೇಕು ಮಾಸ್ಟರ್ಸ್. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ಕರ್ಮ ಸಿದ್ಧಾಂತದ ಬಗ್ಗೆ ತಿಳ್ಕೊಂಡ್ರಿ. ಈಗೆಲ್ಲ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್, ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬಿಡಿ, ಧ್ಯಾನ ಸ್ಥಿತಿಗೆಲ್ಲ ಬಂದ್ಬಿಡಿ.
ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂಡಿಸ್ಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ಈ ಒಂದು ಗ್ರೂಪ್ ಕಾನ್ಶಿಯಸ್ ಅಲ್ಲಿ ನಾವು ಧ್ಯಾನವನ್ನ ಮಾಡೋಣ. ಆನಾಪಾನಸತಿ ಧ್ಯಾನ. ಒಳ ಹೋಗುವ ಉಸಿರು, ಹೊರ ಹಾಕುವ ಉಸಿರು ಮಾಸ್ಟರ್ಸ್. ಇಷ್ಟನ್ನೇ ಗಮನಿಸ್ತಾ ಇರೋಣ. ಕಣ್ಣು ಮುಚ್ಚಿದಾಗ ನಾನಾ ರೀತಿ ಆಲೋಚನೆಗಳು ಬರ್ತಾ ಇದೆ. ಆಲೋಚನೆಗಳ ಹಿಂದೆ ಓಡಬೇಡಿ. ಸಹಜವಾದ ಉಸಿರಾಟದ ಕಡೆ ಮಾತ್ರ ಗಮನ ಇರಲಿ ಮಾಸ್ಟರ್ಸ್. ಮಾಸ್ಟರ್ಸ್, ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ. ಕೇವಲ ಈ ವರ್ತಮಾನದಲ್ಲಿರೋಣ ಮಾಸ್ಟರ್ಸ್. ನಮ್ಮಲ್ಲಿರುವ ದೈವಿ ಗುಣಗಳನ್ನ ಪ್ರೇರೇಪಿಸಿಕೊಳ್ಳೋಣ. ಯಾವುದೇ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಉಚ್ಛ್ವಾಸ ನಿಶ್ವಾಸ. ನಮ್ಮ ಆತ್ಮದ ಉದ್ಧಾರಕ್ಕಾಗಿ ನಾವು ಈ ಧ್ಯಾನವನ್ನ ಮಾಡೋಣ ಪತ್ರಿಜಿಯವರ ಕಾನ್ಶಿಯಸ್ ಅಲ್ಲಿ. Be with your simple, normal and soft breath masters. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಅದುವೇ ಧ್ಯಾನ ಸ್ಥಿತಿ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಜೀವನದಲ್ಲಿ ಸತ್ಯವನ್ನು ತಿಳಿಯೋಣ. ಆ ಸತ್ಯದ
ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಸದಾ ಅವೇರ್ನೆಸ್ ಅಲ್ಲಿರೋದು ತುಂಬಾ ಮುಖ್ಯ ಮಾಸ್ಟರ್ಸ್. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಅವೇರ್ನೆಸ್ ಅಲ್ಲಿದ್ದು ನಡ್ಕೊಳ್ಳೋಣ. ಇದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ.
ಬಿ ಇನ್ ಅವೇರ್ನೆಸ್, ಎಚ್ಚರ ಸ್ಥಿತಿಯಲ್ಲಿರೋಣ. ಯಾರು ನಿದ್ರೆಗೆ ಜಾರಬೇಡಿ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್.
ವಾಟ್ ಯು ಗಿವ್ ಕಮ್ ಬ್ಯಾಕ್ ಟು ಯುವರ್ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಂದು ಕೆಲಸವನ್ನ, ಪ್ರತಿಯೊಂದು ಆಲೋಚನೆಗಳನ್ನ, ಪ್ರತಿಯೊಂದು ಮಾತುಗಳನ್ನ ಸಹ ಅವೇರ್ನೆಸ್ ಇಂದ ಮಾಡಬೇಕು. ಲಾ ಕರ್ಮ ನಮಗೆ ತಿಳಿದಿದ್ರು ತಿಳಿಯದಿದ್ರು, ಗೊತ್ತಿದ್ದು ಮಾಡಿದ್ರು ಗೊತ್ತಾಗದೆ ಮಾಡದಿದ್ರು ಸಹ ಕರ್ಮ ಕರ್ಮವೇ ಮಾಸ್ಟರ್ಸ್.
ಲಾಸ್ಟ್ 10 ಮಿನಿಟ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ಸ್. ನಮ್ಮ ಆತ್ಮದ ಉನ್ನತಿಗಾಗಿ ಪ್ರತಿದಿನ ಈ ಧ್ಯಾನ ಸಾಧನೆಯನ್ನ ಮಾಡೋಣ ಮಾಸ್ಟರ್ಸ್. ಜೀವ ಹಿಂಸೆ, ಪ್ರಾಣಿ ಹಿಂಸೆ ಬೇಡ. ಯಾರಿಗೂ ನೋವನ್ನುಂಟು ಮಾಡುವಂತಹ ಕೆಲಸ ಬೇಡ. ಸ್ವಾರ್ಥ, ನೆಗೆಟಿವಿಟಿಗಳು ಎಲ್ಲವನ್ನು ಬಿಟ್ಟು ಬಿಡೋಣ ಮಾಸ್ಟರ್ಸ್. ಯಾವುದೇ ಕೆಲಸ ಮಾಡಿದ್ರು ಸಹ ನಾವು ಅವೇರ್ನೆಸ್ ಅಲ್ಲಿ ಇರ್ತಾ ನಮ್ಮ ಬುದ್ಧಿಯಿಂದ, ಹೃದಯದಿಂದ ಮಾಡಬೇಕು ಮಾಸ್ಟರ್ಸ್. ಮನಸ್ಸಿನಿಂದ ಮಾಡುವ ಕೆಲಸಗಳು ಕೆಲವೊಮ್ಮೆ ತಪ್ಪುತ್ತೆ. ಹಾಗಾಗಿ ಜ್ಞಾನದಿಂದ ಜ್ಞಾನ, ಆ ಜ್ಞಾನದಿಂದ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಮಾಸ್ಟರ್ಸ್. Last 5 minutes, masters.
Last 1 minute, masters. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ನಮಗೆ ನೋವುಂಟು ಮಾಡುವಂತಹ ಕೆಲಸಗಳನ್ನು ಬೇರೆಯವರಿಗೂ ಸಹ ನೋವುಂಟಾಗುತ್ತೆ ಮಾಸ್ಟರ್ಸ್. ಅಂತಹ ಕೆಲಸಗಳನ್ನು ನಾವು ಬೇರೆಯವರೊಂದಿಗೆ ಸಹ ಮಾಡಬಾರದು. ನಮಗೆ ಏನು ಬೇಕು, ಸಂತೋಷ, ಫ್ರೆಂಡ್ಶಿಪ್, ಲವ್, ರಿಲೇಶನ್ಶಿಪ್, ನಮಗೆ ಯಾವುದು ಬೇಕೋ ಅದನ್ನೇ ನಾವು ಬೇರೆಯವರಿಗೆ ಸಹ ಕೊಡಬೇಕು ಮಾಸ್ಟರ್ಸ್. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಅವೇರ್ನೆಸ್ ಇಂದ ನಡ್ಕೋಬೇಕಾಗುತ್ತೆ. ಆಗಲೇ ನಮ್ಮ ಈ ಒಂದು ಆತ್ಮ ಉನ್ನತಿ ಬೇಗ ಆಗಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. Last 30 seconds. Be with your breath. ನಿಧಾನವಾಗಿ ಎಲ್ಲರೂ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ಈ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಶಕ್ತಿಗಳು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಶ್ರೀ ಅಂತಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಮ್ಯಾಮ್, ಕರ್ಮ ಇಂದ ನಾವು ಆಚೆ ಬರೋದು ಹೇಗೆ ಮ್ಯಾಮ್? ಅಷ್ಟೇ ಮೇಡಮ್, ಇವಾಗ ಇಷ್ಟೊತ್ತು ಹೇಳಿದ್ನಲ್ಲ ಹಾಗೆ ಒಳ್ಳೆ ಕೆಲಸಗಳು ಆದಷ್ಟು ನಮ್ಮ ನಡವಳಿಕೆ ಹೇಗಿದೆ ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಇರ್ಬೇಕು. ಹೇಗ್ ನಡ್ಕೊಳ್ತಾ ಇದೀವಿ ನಾವು. ನಾ ಹೇಳಿದ್ನಲ್ಲ ಫ್ರೀ ವಿಲ್ ಅಂತ. ನಮ್ಗೆ ಏನು ಮಾಡಕ್ಕೂನು ನಮ್ದೇ ಒಂದು ಫ್ರೀ ವಿಲ್ ಇರುತ್ತೆ. ಆದ್ರೆ ಅದ್ ಯಾವ ತರ ನಡ್ಕೊಳ್ತಾ ಇದೀವಿ. ಎಷ್ಟೋ ಚಾಯ್ಸಸ್, ಈಗ ನಾನು ಹೇಳ್ದಂಗೆ ಒಂದೊಂದು ಸಿಚುವೇಶನ್ ನಮ್ ಮುಂದೆ ಬಂದಾಗ ಅದರಿಂದ ಆಚೆ ಬರಕ್ಕೆ ನಮ್ ಮುಂದೆ ಎಷ್ಟೋ ಚಾಯ್ಸ್ ಇರುತ್ತೆ. ಆ ಚಾಯ್ಸ್ ಸೆಲೆಕ್ಟ್ ಮಾಡೋದ್ರಲ್ಲೇ ನಮ್ಮ ಕರ್ಮ ಡಿಪೆಂಡ್ ಆಗಿರುತ್ತೆ. ಈಗ ಕರ್ಮಗಳನ್ನ ಕಳ್ಕೊಳ್ಳೋದು ಹೇಗೆ ಅಂತಂತಂದ್ರೆ, ಈಗ ನಮಗೆ ಕರ್ಮಗಳು ಆಕ್ಚುಲಿ ಕೆಟ್ಟ ಕರ್ಮ, ಒಳ್ಳೆ ಕರ್ಮ, ಹಿಂದಿನ ಜನ್ಮದಿಂದ ಏನು ನಮಗ್ ಬಂದಿದೆ ಅನ್ನೋದು ಹೇಗ್ ಗೊತ್ತಾಗುತ್ತೆ? ನೀವು ಸಪೋಸ್ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕರ್ಮಗಳು ಮಾಡಿದ್ದೆ ಆದ್ರೆ ಈ ಜನ್ಮದಲ್ಲಿ ಎಲ್ಲದ್ರಲ್ಲೂ ನಮ್ಗೆ ಸಮೃದ್ಧಿ ಇರುತ್ತೆ. ಒಳ್ಳೆ ಆರೋಗ್ಯ ಇರಬಹುದು, ಫೈನಾನ್ಷಿಯಲಿ ಒಳ್ಳೇದಿರ್ಬೋದು, ಒಳ್ಳೆ ರಿಲೇಶನ್ಶಿಪ್ ಇರಬಹುದು, ನಮ್ ಸುತ್ತು ಇರೋ ಜನ ಒಳ್ಳೆಯವ್ರು ಇರ್ಬಹುದು. ಆತರ ಎಲ್ಲ ಒಳ್ಳೇದೇ ಸಿಗುತ್ತೆ. ಯಾವಾಗ ಆ ಕರ್ಮಗಳು ಸರಿ ಇರಲ್ಲ ನಮ್ದು ಹಿಂದಿನ ಜನ್ಮದ್ದು, ಆಗ ನಮ್ಮ ಜೀವನ ಅಸ್ತವ್ಯಸ್ತವಾಗಿರುತ್ತೆ. ಪ್ರತಿಯೊಂದ್ರಲ್ಲೂ ನಮಗೆ ಪ್ರಾಬ್ಲಮ್ಸ್ ಕಾಣ್ತಾ ಇರುತ್ತೆ. ಸೊ ಅದರಿಂದ ಆಚೆ ಬರೋದ್ ಹೇಗೆ? ಕರ್ಮ ಇದೆ ಅಂತ ಗೊತ್ತಾಯ್ತು, ಕೆಟ್ಟ ಕರ್ಮ ಮಾಡಿದೀವಿ, ಈಗ ಕ್ಯಾರಿ ಮಾಡಿದೀವಿ. ಸೊ ಅದರಿಂದ ಆಚೆ ಬರೋದ್ ಹೇಗೆ ಅಂತಂದಾಗ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಆ ಕರ್ಮಗಳನ್ನ ಕಳ್ಕೋಬಹುದು. ಧ್ಯಾನವನ್ನ ಮಾಡ್ತಾ ಹೇಗ್ ಕಳಿಯುತ್ತೆ ಅಂತಂದ್ರೆ, ಅಲ್ಲಿ ಬಂದಿರುವ ಅಜ್ಞಾನದಿಂದ ನಾವು ಹೇಗೆ ನಡ್ಕೋಬೇಕು, ಹೇಗ್ ನಡ್ಕೊಂಡ್ರೆ ಹೇಗ್ ಸಿಚುವೇಶನ್ ಇಂದ ನಾವು ಆಚೆ ಬರ್ಬೋದು, ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು, ಇನ್ನೊಬ್ರಿಗೆ ನೋವಿಸ್ಬಾರ್ದು. ನಮಗೇನೋ ನೋವಾಗಿದೆ, ಈಗ ನಾವು ಸಫರ್ ಪಡ್ತಾ ಇದೀವಿ, ಅದೇ ನೋವನ್ನ ನಾವ್ ಇನ್ನೊಬ್ರಿಗೆ ಕೊಡಬಾರ್ದು. ಮತ್ತೆ ಆ ನೋವೇನು ನಮಗ್ ಗೊತ್ತಾಗಿದೆ, ಮತ್ತೆ ನಾವ್ ಆ ನೋವು ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಈ ತರ ಒಂದೊಂದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ ಬಂದಾಗ, ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡ್ ಬಂದಾಗ ಹೇಗ್ ನಡ್ಕೋಬೇಕು ಗೊತ್ತಾಗುತ್ತೆ. ಯಾವಾಗ ನಾವು ಒಳ್ಳೆ ರೀತಿಯಿಂದ ನಡ್ಕೊಂತಾ ಇರ್ತೀವಿ, ನಮ್ಮ ಕರ್ಮಗಳೆಲ್ಲ ಕಳೀತಾ ಬರ್ತಾ ಇರುತ್ತೆ. ಈಗ ನಾವ್ ಧ್ಯಾನ ಮಾಡ್ತಿರ್ತೀವಿ, ಒಂದು ಪಾಸಿಟಿವ್ ಎನರ್ಜಿ ನಮಗೆ ತಗೊಂಡಿರ್ತೀವಿ ಅಂದ್ರೆ ನಾವು ಪಾಸಿಟಿವ್ ಗೆ
ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರ್ತೀವಿ. ಬಟ್ ನಮ್ಮ ಸುತ್ತಮುತ್ತ ಇರೋರು ನೇಬರ್ಸ್ ಆಗ್ಬೋದು, ಇನ್ನೊಬ್ರಾಗ್ಬೋದು, ತುಂಬಾ ಹರ್ಟ್ ಮಾಡೋದು, ಬೇರೆ ಬೇರೆ ತರ ಡಿಸ್ಟರ್ಬ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ಮನ್ನ ನಾವು ಕಂಟ್ರೋಲ್ ಕಳ್ಕೊಂತೀವಿ. ಕೊನೆಗ್ ಡೈರೆಕ್ಟ್ ಅವ್ರ ಜೊತೆ ನಾವು ಬೇಡ, ಅವರು ಅದೇ ಕೊಲ್ಚೆ ಜೊತೆ ಕಲ್ಲೆಸೆಯೋ ಆಟ ಬೇಡ ಅಂತ ನಾವ್ ದೂರ ಇದ್ರೂ ಕೂಡ ನಮ್ ಕಂಟ್ರೋಲ್ ನಾವ್ ಇರಲ್ಲ. ನಾವು ಅವ್ರನ್ನ ಬೈಕೊಂತೀವಿ. ಅಂದ್ರೆ ಅವ್ರ ಜೊತೆ ಡೈರೆಕ್ಟ್ ಫೈಟ್ ಮಾಡಿಲ್ಲ ಅಂದ್ರು ಮನೆ ಒಳಗಡೆನೆ ಅವ್ರಿಗೊಂದ್ ಶಾಪ್ ಹಾಕೋದು, ಬೈಯೋದು ಅದೆಲ್ಲ ಮಾಡ್ತೀವಿ. ಮತ್ತೆ ಕ್ಯಾರಿ ಫಾರ್ಮ್ ಆಗುತ್ತಲ್ಲ, ಅದು ಮತ್ತೆ ನೆಕ್ಸ್ಟ್ ಹೋಗುತ್ತೆ. ಹಂಗಾಗಿ ಈಗ ಯಾರಿಂದ ನಿಮಗೆ ಇವಾಗ ತೊಂದ್ರೆ ಆಗ್ತಾ ಇದೆ ಅಂದ್ರೆ ಅರ್ಥ ಏನು, ಹಿಂದಿನ ಜನ್ಮದಲ್ಲಿ ನೀವ್ ಅವ್ರಿಗೆ ತೊಂದರೆ ಕೊಟ್ಟಿರ್ತೀರಾ, ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ಮತ್ತೆ ಅವ್ರು ನಿಮಗೆ ಈ ಜನ್ಮದಲ್ಲಿ ಕೊಡ್ತಾರೆ, ನೀವು ಮತ್ತೆ ಅವ್ರಿಗೆ ಅಂತೀರಾ, ಮತ್ತೆ ನೆಕ್ಸ್ಟ್ ಜನ್ಮ ಕ್ಯಾರಿ ಆಗುತ್ತೆ. ಅದಿಲ್ಲೇ ಮುಗಿಸ್ಬಿಡ್ಬೇಕು ಅಂದಾಗ ಫರ್ಗಿವ್ನೆಸ್ ಇರ್ಬೇಕು. ಏನಾರು ಮಾಡ್ಕೊಳ್ಳಿ ಅಂತ ಕ್ಷಮಿಸ್ಬಿಡ್ಬೇಕು ಅವ್ರನ್ನ ಅಷ್ಟೇ. ನಾವ್ ಯಾವಾಗ ಕೂತ್ಕೊಂಡು ನಮ್ಮ ಆತ್ಮಪೂರ್ವಕವಾಗಿ ಅವ್ರನ್ನ ಕ್ಷಮೆ ಕೇಳ್ತೀವಿ ಅಥವಾ ನಾವ್ ಆತ್ಮಪೂರ್ವಕವಾಗಿ ಅವ್ರನ್ನ ಕ್ಷಮಿಸ್ತೀವಿ, ಅದಲ್ಲಿ ಕಟ್ ಆಗ್ಬಿಡುತ್ತೆ, ಇನ್ ಕ್ಯಾರಿ ಆಗಲ್ಲ ಅದು. ಓಕೆ ಪನಿ, ಅವ್ರಿಗೆ ಹಿಂದಿನ ಜನ್ಮದಲ್ಲಿ ನಾವೇನೋ ಮಾಡಿರ್ತೀವಿ ಅಂತ ಹೇಳ್ತೀವಲ್ಲ, ಈಗ ನಾನ್ ಮಾಡಿರ್ತೀನಿ. ಬಟ್ ನಮ್ ಫ್ಯಾಮಿಲಿ ಅಂದ್ರೆ ನಮ್ ಜೊತೆ ಇರೋ ನಮ್ಮ ಕುಟುಂಬದಲ್ಲಿ ನಮ್ ತಂದೆ ತಾಯಿ, ಸಿಸ್ಟರ್, ಬ್ರದರ್ಸ್ ಆಗ್ಬೋದು, ಇನ್ನ ನಮ್ ಬಿಲ್ಡಿಂಗ್ ಅಲ್ಲೇ ಈಗ ನೇಬರ್ಸ್ ಒಂದ್ 3-4 ಮನೆ ಇದೀವಿ ಅಂತ ಅಂದ್ರೆ ಒಬ್ಬರು ಮಾಡೋದು ಡಿಸ್ಟರ್ಬ್, ಬಟ್ ಇಡೀ ಬಿಲ್ಡಿಂಗ್ ಅಲ್ಲಿ ಎಲ್ಲಾರು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರತ್ತೆ. ಅಂದ್ರೆ ಅಷ್ಟೋ ಜನ ಅವ್ರಿಗೆ ಡಿಸ್ಟರ್ಬ್ ಮಾಡಿರ್ತಾರ. ಅದು ಹಂಗ ಆಗಿರೋದಕ್ಕೆ ಮತ್ತೆ ನೀವೆಲ್ಲ ಒಂದ್ ಕಡೆ ಇರ್ತೀರ, ನಿಮ್ಮೆಲ್ಲರಿಂದ ಸೇರಿನೇ ಅದು ಹಿಂದಿನ ಜನ್ಮದಲ್ಲೂ ಆಗಿರುತ್ತೆ. ಈಗ ಮತ್ತೆ ಅದೇ ಕನೆಕ್ಟಿವಿಟಿ ಈ ಜನ್ಮಕ್ ಬಂದಿದೆ. ನಮ್ಗೆ ಯಾರು ಒಂದು ಫ್ರೆಂಡ್ಸ್ ಇರ್ಲಿ, ಗಂಡ ಆಗೋದಿರ್ಲಿ, ಹೆಂಡತಿ ಇರ್ಲಿ, ಅತ್ತೆ ಇರ್ಲಿ, ಮಾವ ಇರ್ಲಿ, ತಂದೆ ಇರ್ಲಿ, ತಾಯಿ ಇರ್ಲಿ, ಅವ್ರೆಲ್ಲಾರ್ದು ನಮ್ಮ ಪ್ರೀವಿಯಸ್ ಜನ್ಮದಿಂದಾನು ಅವ್ರೆಲ್ಲಾರ್ದು ಕನೆಕ್ಟಿವಿಟಿ ನಮ್ಗಿರುತ್ತೆ. ಅಂತವ್ರೆ ಈ ಜನ್ಮದಲ್ಲೂ ನಮ್ ಸುತ್ತಮುತ್ತಲು ಇರೋದು. ಒಂದೇ ಗಂಡ ಹೆಂಡತಿನೇ ಎಷ್ಟೋ ಜನ್ಮಗಳಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ಒಟ್ಟಿಗಿರ್ತಾರೆ. ಈ ಗಂಡ ಹೆಂಡತಿ ಆಗಿರ್ಬೋದು, ಹಿಂದಿನ ಜನ್ಮದಲ್ಲಿ ಅದೇ ಅಪ್ಪ ಮಗಳಾಗಿನೋ, ತಾಯಿ ಮಗಳಾಗಿನೋ, ಅಕ್ಕ ತಂಗಿರಾಗಿನೋ, ಈ ತರ ಎಷ್ಟೋ ತರದ್ ಆಗೋಗಿರುತ್ತೆ. ಆ ಪಾಠಗಳನ್ನ ಏನೇನ್ ಕಲಿಬೇಕಿರುತ್ತೋ, ಯಾರಿಂದ ಏನ್ ಎಕ್ಸ್ಪೀರಿಯನ್ಸಸ್ ಆಗ್ಬೇಕಾಗಿರುತ್ತೋ ಅಂತವ್ರೆ, ಅವ್ರಿಂದ ಏನ್ ಕಲಿಬೇಕಾಗಿರುತ್ತೋ ಅಂತವ್ರೆ ನಮ್ ಸುತ್ತಮುತ್ತಲು ಇರ್ತಾರೆ. ಒಂದಲ್ಲ ಒಂದ್ ಜನ್ಮದಲ್ಲಿ ಅದೆಲ್ಲ ರಿಲೇಟೆಡ್ ಆಗಿರೋಂತವ್ರೆ ಈಗ ನಮಗ್ ಸಿಕ್ಕಿರ್ತಾರೆ. ಮತ್ತೆ ಈಗ ನಾವೆಲ್ಲ ಇಲ್ಲಿ ಸೇರಿ ಕೂತಿ ಮಾಡ್ತಿದೀವಿ ಅಂದ್ರೆ ನಾವೆಲ್ಲ ಯಾವ್ದೋ ಜನ್ಮದಲ್ಲಿನ ನಮ್ಮೆಲ್ಲಾರ್ಗುನು ಕಾಂಟ್ಯಾಕ್ಟ್ ಇದ್ದೇ ಇದೆ. ಆತ್ಮ ಪರವಾಗಿ ಆ ಒಂದು ಆತ್ಮ ಬಂಧುಗಳು ಅಂತ ನಾವ್ ಅದಕ್ಕೆ ಹೇಳೋದು, ಎಲ್ಲ ನಾವು ರಿಲೇಟೆಡ್ ಒಂದು ಜನ್ಮದಲ್ಲಿ. ಓಕೆ, ಇನ್ನೊಂದು ಡೌಟ್. ಈಗ ನಮ್ಮ ಲೈಫ್ ಅಲ್ಲಿ ಯಾರೋ ಇನ್ವಾಲ್ವ್ ಆಗಿರ್ತಾರೆ, ಹಸ್ಬೆಂಡ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ತುಂಬಾ ಅವ್ರ ಕಡೆಯಿಂದ ಹರ್ಟ್ ಆಗ್ತಾ ಇರತ್ತೆ. ಈಗ ನಾವು ಡಿಸಿಷನ್ ತಗೊಳಕ್ ಹೋದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಿರ್ತೀವಿ. ಸೊ ಅವ್ರನ್ನ ಕಟ್ ಮಾಡ್ಬೇಕಾ ಬೇಡವಾ ಅನ್ನೋದು ಕನ್ಫ್ಯೂಷನ್ ಅಲ್ಲ ಇರತ್ತೆ. ಸೊ ನಾವ್ ಆತರ ದ್ವಂದ್ವದಲ್ಲಿದ್ದಾಗ ಯಾವ ತರ ಡಿಸಿಷನ್ ತಗೊಬೇಕು ಅಂತ. ಧ್ಯಾನ ನೀವ್ ಎಷ್ಟ್ ದಿನದಿಂದ ಮಾಡ್ತಾ ಇದ್ದೀರಾ ಧ್ಯಾನ? ಮೇ ಬಿ 1-2-3 months, ಬಟ್ ಡಿಸ್ಟರ್ಬ್ ಅಪ್ ಅಂಡ್ ಡೌನ್ಸ್ ಇದೆ. ಒಂದೊಂದ್ಸತಿ ಬ್ರೇಕ್ ಆಗುತ್ತೆ, ಒಂದೊಂದ್ಸತಿಗೆ ಕುತ್ಕೊಂತೀವಿ. ಕುತ್ಕೊಂಡಾಗ ಡಿಸ್ಟರ್ಬಿಂಗ್ ಜಾಸ್ತಿ ಇರುತ್ತೆ. ಮೂಮೆಂಟ್ ಅಲ್ಲಿ ಹೋಗ್ ಬರ್ತೀವಿ ಅಷ್ಟೇ. ಹೌದೌದು, ಅದು ನೀವು ಫಸ್ಟ್ ಧ್ಯಾನದಲ್ಲಿ ಹಿಡಿತಾ ಬರ್ಬೇಕು. ಫಸ್ಟ್ ಧ್ಯಾನ ಮಾಡ್ತಾ ಇರಿ, ಬಿಡ್ಬೇಡಿ. ಇನ್ನ ಈಗಷ್ಟೇ 3 months ಅಂತ ಹೇಳ್ತಾ ಇದೀರಾ, ಅದು ಸರಿಗ ಮಾಡ್ತಾ ಇಲ್ಲ ಅಂತ. ನೀವು ಕರೆಕ್ಟ್ ಆಗಿ 41 days ಕರೆಕ್ಟ್ ಆಗಿ ಮಾಡಿ ನೀವೇ ಚೇಂಜ್ ಆಗ್ತೀರಾ. ಈಗ ನೀವೇನ್ ಕ್ವಶನ್ ಕೇಳ್ತಾ ಇದೀರಾ ಅದೆಲ್ಲದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ 41 days ಮಂಡಲ ಬಿಡದೆ ಮಾಡಿ ಅಂತ ಹೇಳೋದು. ಆ ಟೈಮಲ್ಲಿ ನೀವು ಮಾಡಿದಾಗ ಈ ತರ ಕ್ವೆಶನ್ಸ್ ಎಲ್ಲ ಆನ್ಸರ್ ನಿಮ್ಮಲ್ಲೇ ಸಿಗುತ್ತೆ, ನಿಮಗೆ ಸಿಕ್ಬಿಡುತ್ತೆ. ಹೇಗ್ ನಡ್ಕೋಬೇಕು, ನಾನು ಏನಕ್ ಮಾತಾಡ್ಬೇಕು, ಮಾತಾಡಿದ್ರೆ ಏನಾಗುತ್ತೆ, ಮಾತಾಡ್ದಿದ್ರೆ ಏನಾಗುತ್ತೆ, ಅದ್ ನಿಮಗೆ ಅರ್ಥ ಆಗ್ತಾ ಬರುತ್ತದೆ. ಒಂದು ನಿಮಗೆ ತೀರಾ ಗೊತ್ತಾಗ್ತಿಲ್ವಾ ಏನ್ ಮಾಡ್ಬೇಕು, ಧ್ಯಾನ ಕೂರೋ ಮುಂಚೆ ಒಂದು ಕ್ವಶನ್ ಹಾಕೊಂಡ್ಬಿಟ್ರೆ ಧ್ಯಾನದಿಂದ ಇದಳಷ್ಟರಲ್ಲೇ ನಿಮಗೆ ಸೊಲ್ಯೂಷನ್ ಸಿಕ್ಕಿರುತ್ತೆ ಏನ್ ಮಾಡ್ಬೇಕಂತ. ಸೊ ಬಿಡಬೇಡಿ, ಧ್ಯಾನನ ಮುಂದುವರಿಸಿ. ಈಗ ಮಾರ್ನಿಂಗ್ 11 days 2 hours ಧ್ಯಾನ ಮಾಡ್ತಾ ಇದೀವಿ. ಜಾಯಿನ್ ಆಗಿ ಒಂದು ಗ್ರೂಪ್ ಅಲ್ಲಿ ಮಾಡಿದಾಗ ಕನ್ಸಿಸ್ಟೆನ್ಸಿ ಇರುತ್ತೆ. ನಾವು ಒಬ್ಬರೇ ಮಾಡ್ತೀವಿ ಅಂದ್ರೆ ಒಂದಿನ ಮಾಡ್ತೀವಿ, ಒಂದಿನ ಮಾಡಲ್ಲ, ಈಗ ಮಾಡ್ತಾ ಇರ್ತೀವಿ. ಅಯ್ಯೋ ಅಥವಾ ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ ಮಾಡೋಣ ಬಿಡು ಅಂತೀವಿ, ಅದ್ ಮಾಡಲ್ಲ, ಅದಲ್ಲೇ ಹೋಗುತ್ತೆ. ಸೊ ಹಾಗಾಗಿ ನಾವೊಂದು ಕನ್ಸಿಸ್ಟೆಂಟ್ ಆಗಿ ಒಂದು ಟೈಮ್ ಅಲ್ಲಿ ಒಂದು ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಮಾಡಿದಾಗ ನಿಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಿಮ್ಮಲ್ಲಿ ಅನ್ನೋದು ಗೊತ್ತಾಗುತ್ತೆ. ಬ್ರೇಕ್ ಮಾಡ್ಬೇಡಿ, ಮಾಡಿ, ಧ್ಯಾನ ಮಾಡಿ, ಕಂಟಿನ್ಯೂ ಮಾಡಿ, ಗೊತ್ತು. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಿರಿಜಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಾನು ಒಂದು ಡೌಟ್, ಇದು ನಾವು ಬೇರೆ ಕಡೆ ಇರ್ತೀವಿ, ಆವಾಗ ಗ್ರೂಪ್ ಮೆಡಿಟೇಷನ್ ಇರುತ್ತೆ, ನಾವು ಅದನ್ನ ಮೊಬೈಲ್ ಆನ್ ಮಾಡ್ಕೊಳಕ್ ಆಗಲ್ಲ. ಅದು ಹಾಗೆ ಭಾವಿಸ್ಕೊಂಡು ನಾನು ಅಲ್ಲಿ ಮಾಡ್ಬೋದಲ್ವಾ? ಮಾಡ್ಬೋದು. ಅದು ಮೊನ್ನೆ ತುಂಬಾನೇ ಡಿಸ್ಟರ್ಬ್ ಆಯ್ತು ನನ್ಗೆ, ನೆಟ್ವರ್ಕ್ ಪ್ರಾಬ್ಲಮ್. ಆದ್ರೂ ಹಂಗೆ ಮಾಡಿ ಆಗುತ್ತೆ.
ಹಂಗೆ ಕೂತಿರ್ತಾ ಇದ್ದೆ. ಹ್ಮ್ ಅದಕ್ಕೋಸ್ಕರ ಈಗಂದ್ರೆ ಈಗ ನಿಮಗೇನಾಗಿದೆ, ಎಷ್ಟೋ ದಿನದಿಂದ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ನಿಮಗೊಂದು ಹಾ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಎಲ್ಲಿದ್ರು ಮಾಡ್ತೀನಿ ಅನ್ನೋ ಒಂದು ನಿಮಗಿದೆ. ಈಗ ಹಾ ಹೊಸಬ್ರು ಜಾಯಿನ್ ಆದವ್ರಿಗೇನು ಇನ್ನ ಅವ್ರಿಗೆ ಆ ಒಂದು ಬರಲ್ಲ, ಲೋನ್ಲಿನೆಸ್ ಇರುತ್ತೆ ಅವ್ರಿಗೆ, ಅಯ್ಯೋ ಒಬ್ಳೆ ಮಾಡ್ತಾ ಇದೀನಿ, ಅದೇನೋ ಒಂಥರ ಇಂಟ್ರೆಸ್ಟ್ ಬರಲ್ಲ ಒಬ್ರು ಮಾಡುವಾಗ. ಸೊ ಹಾಗಾಗಿ ಅಂತವ್ರು ಪರ್ಟಿಕ್ಯುಲರ್ ಆಗಿ ಈ ತರ ಝೂಮ್ ಮೀಟಿಂಗ್ಸ್ ಕಂಪಲ್ಸರಿ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದ್ಸಲಿ ಪ್ರಾಕ್ಟೀಸ್ ಆದ್ಮೇಲೆ ನಾವ್ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದೀವಿ ಅಂದ್ರೆ ನಮಗೇನ್ ಇದೇ ಬೇಕು ಅಂತಿಲ್ಲ, ಎಲ್ಲೋದ್ರೂ ನಾವ್ ಆ ಕನೆಕ್ಷನ್ ಒಂದೇಸಕ್ಕೆ ಹೋಗ್ಬಿಡ್ತೀವಿ ನಾವು. ಕೂತ್ಕೊಂಡು ಮಾಡ್ಬೋದು. ಮಾಡ್ಬೋದು ಖಂಡಿತ. ಹ್ಮ್. ಎಸ್, ಸುಜಾತ ಮೇಡಮ್ ಹೇಳಿ. ಆ, ನಮಸ್ತೆ ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್ ಹೇಳಿ. ನಂದು ಒಂದು ಕ್ವೆಶನ್ ಏನು ಅಂತಂದ್ರೆ, ಈಗ ನಾವು ಎಲ್ಲಾನು ನಮಗೆ ಗೊತ್ತಿರೋ ಹಂಗೆ ಚರ ಅಚರ ವಸ್ತುಗಳೆಲ್ಲಲ್ಲೂ ಆತ್ಮ ಇದೆ ಅಂತ ನಾವು ಅನ್ಕೊಳ್ತೇವೆ. ಈಗ ನನಗೆ ಒಂದು ಪ್ಲಾಂಟ್ ಇದೆ, ಪ್ಲಾಂಟ್ ತಾನೇ ನಮ್ಗೆ ಏನಾದ್ರು ಕೊಡುತ್ತೆ, ಸೊ ಅವಾಗ ಅದು ತಗೋತೀವಿ, ಸೊ ಅದು ಏನು ನಮಗೆ ಕರ್ಮ ಆಗೋದಿಲ್ಲ, ನೆಗೆಟಿವ್ ಕರ್ಮ ಆಗೋದಿಲ್ಲ. ಸಪೋಸ್ ಏನಾಗುತ್ತೆ, ಯಾವುದೋ ಒಂದು ಪ್ಲಾಂಟ್ ಸಕ್ಯುಲೆಂಟ್ ಅಂತ ಇಟ್ಕೊಳ್ಳೋಣ, ಅದು ನಮ್ಗೇನು ಕೊಡಲ್ಲ, ಬಟ್ ನಾನು ಬೆಳೆಸ್ಕೊಂಡಿರ್ತೀನಿ. ಅದು ನಾನೆಲ್ಲೋ ಆಚೆ ಹೋಗಿರ್ತೀನಿ, ಒಂದು 15 ದಿನ ನೀರ್ ಹಾಕಲ್ಲ ಅಥವಾ ಹೋಗ್ಬಿಡತ್ತೆ. ಅದು ಅದು ಎಂತ ಕರ್ಮ ಅದು? ಅದಂದ್ರೆ ನಾನು ಒಂದು ಪ್ಲಾಂಟ್ ನ ಸಾಯಿಸಿದ ಕರ್ಮ ಬರುತ್ತಾ ನಂಗಲ್ಲಿ? ಇರ್ಬಹುದು ಮೇಡಮ್, ಆದ್ರೆ ಅದೆಲ್ಲ ಅಷ್ಟು ದೊಡ್ಡ ದೊಡ್ಡದ ಕರ್ಮ ಅಂತ ಆಗಲ್ಲ. ಇರುತ್ತೆ, ಆಗಲ್ಲ. ಅದೆಲ್ಲೋ ಒಂದು ಚಿಕ್ಕದಾಗಿ ನಮಗೆ ಕಾಡಿರುತ್ತೆ, ಆಗಿರುತ್ತೆ, ಆದ್ರೆ ಹ್ಮ್ ತುಂಬಾ ದೊಡ್ಡದು ಅಂತ ಆಗಿರಲ್ಲ. ನಾನು ಆಗ್ಲೇ ಹೇಳಿಲ್ವಾ, ಕಾನ್ಶಿಯಸ್ ಆಗಿ ಮಾಡಿದ್ರು ಅನ್ಕಾನ್ಶಿಯಸ್ ಆಗಿ ಮಾಡಿದ್ರು ತಪ್ಪೇನೇನೆ, ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ಅಂದ್ರೆ ಆ ಇಫೆಕ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವ್ ಎಷ್ಟು ನೋವು ಕೊಟ್ಟಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆದಷ್ಟು ನಾವೇನ್ ಮಾಡ್ಬೇಕು, ಯಾರು ಸುತ್ತಮುತ್ತಲು ಇದ್ದಿದ್ರೆ ಅವ್ರಿಗೆ ಹೇಳೋಗ್ಬೇಕು ನೀರ್ ಹಾಕಿ ಅಂತ ಅಂದ್ಬಿಟ್ಟು. ನಮ್ ಪ್ರಯತ್ನ ಎಲ್ಲ ನಾವು ಮಾಡೋಗ್ಬೇಕು. ಇಲ್ಲ ನಮ್ಮ ಮನೆ ಕೆಲಸದವ್ರು ಯಾರೋ ಬರ್ತಿರ್ತಾರೆ, ಅವ್ರಿಗೆ ಹೇಳೋದು ನಮ್ ಧರ್ಮ. ಅವ್ರು ಹಾಕಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಅದು ಏನಂದ್ರೆ ಈಗೆಲ್ಲ ಅನ್ಅವಾಯ್ಡಬಲ್ ಕಂಡೀಷನ್ಸ್, ಬೇಕು ಅಂತ ಮಾಡಿಲ್ಲ, ಆದ್ರೂ ಆಗಿದೆ ತಪ್ಪು. ಅದ್ರ ಹ್ಮ್ ರಿಸಲ್ಟ್ಸ್ ಅನುಭವಿಸಿರ್ತೀವಿ ಎಲ್ಲೋ ಸ್ವಲ್ಪ ಮಟ್ಟದಲ್ಲಿ, ಹ್ಮ್ ಒಟ್ಟಂತ ಇರುತ್ತೆ ಸ್ವಲ್ಪ ಹಾಗೆ. ಅದೇ ಅದು ನನಗೆ ಇದೆಲ್ಲ ಕಾಡತ್ತೆ. ನಾನ್ ನಡೀತಿರ್ಬೇಕಾದ್ರೆ ಎಲ್ಲಾರು ಯಾವ್ದಾರು ಒಂದ್ ಇರುವೆ ಗೂಡ್ ಮೇಲೆ ಹಾ ಕಾಲಿಟ್ಟಿರ್ತೀನಲ್ಲ, ಅಯ್ಯೋ ಇರುವೆ ಸತ್ ಹೋದ್ರೆ ನಾನು ಹೌದು ಏನ್ ಮಾಡ್ಲಿ ಇದಕ್ಕೆ ಅಂತ ಅನ್ಸುತ್ತೆ. ಆಮೇಲೆ ಪ್ಲಾಟ್ಫಾರ್ಮ್ ಮೇಲೆ ಎಷ್ಟು ಅಂದ್ರೆ ಹೌದೌದು, ಅದೆಲ್ಲ ಅದು ಆಗಿರುತ್ತೆ. ಇಟ್ಕೊಂಡೇ ಇರಲ್ಲ, ಆದ್ರೂ ಎಲ್ಲೋ ಒಂದ್ ಇರುವೆ ಏನಾದ್ರು ಬಂದ್ಬಿಟ್ಟಿದ್ರೆ, ಅದೇನಾದ್ರು ಇರುವೆ ಸತ್ ಹೋಗ್ಬಿಟ್ಟಿದ್ರೆ ಒರೆಸ್ಬೇಕಾದ್ರೆ ಏನ್ ಮಾಡೋದು ಇದೊಂದು ಅಂತ ನನಗೆ ಈ ತರ ಯೋಚನೆಗಳು ಯಾವಾಗಲೂ ತುಂಬಾ ಬರುತ್ತೆ. ಹೌದೌದು, ಇರುತ್ತೆ ಮೇಡಮ್, ಎಲ್ಲಾನು ಇರುತ್ತೆ. ನಮ್ಗೆ ಗೊತ್ತಿದ್ ಮಾಡಿದ್ರು ಆದ್ರೆ ನಾವು ಗೊತ್ತಿಲ್ದಿದ್ರು ಅಷ್ಟು ಮಾಡುತ್ತೆ. ಕರ್ಮ ಆಗದೇನೆ ಇರೋ ಹಂಗೆ ಆಗಕ್ಕೆ ಇರಲ್ಲ, ಸ್ವಲ್ಪ ಕಷ್ಟ ಆಗಲ್ಲ, ಆಗ್ತಾ ಇದೆ. ಕಷ್ಟ. ನಾನ್ ಏನ್ ಮಾಡ್ತೀನಿ ಗೊತ್ತಾ, ನಂದು ಒಂದು ಪ್ರಾಕ್ಟೀಸ್ ಇದೆ, ಗೊತ್ತಿಲ್ಲ ಅದ್ ಸರಿನೋ ಇಲ್ವೋ ಅಂತ. ಹಂಗೇನಾರು ಆಗ್ಬಿಟ್ರೆ, ದೇವ್ರೇ ಪರಮಾತ್ಮ ಇದಕ್ಕೆ ಸದ್ಗತಿ ಕೊಟ್ಬಿಡು, ಈ ಅಷ್ಟೇ, ಆತ್ಮಕ್ಕೆ ನನಗೆ ಗೊತ್ತಾಗದೆ ನಾನ್ ಮಾಡಿದ್ದೆ ಅಂತ ಪ್ರತಿ ಸಲ ಕೇಳ್ಕೊಳ್ತೀನಿ. ಪ್ರತಿ ಅಷ್ಟೇ, ಸಲ ಕೇಳ್ಕೊಳ್ತೀನಿ ಹಾಗೆ ನಾನು. ಅಷ್ಟೇ ಮಾಡ್ಬೇಕಾಗಿರೋದು. ನಾವಿನ್ನೇನು ಮಾಡಕ್ಕಾಗಲ್ಲ, ಅದನ್ನೇ ನಂಗೆ ನಾವ್ ಮಾಡ್ಬೇಕಾಗಿರೋದು. ಅದಕ್ಕೆ ನಂಗೊಂದು ಪ್ರತಿಯೊಂದು ಕ್ವೆಶನ್ ಕ್ಷಮೆ. ಯಾವಾಗಲೂ ಇರುತ್ತೆ, ಹೇಗೆ ಅಕಸ್ಮಾತ್ ಆಗಿದ್ದದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಹೇಳಿ. ಇದು ಒಂದು ಕ್ವೆಶನ್ ಇರುತ್ತೆ. ಆಮೇಲೆ ಎರಡನೇದು, ಸಪೋಸ್ ಈಗ ಏನಾಗತ್ತ ಅಂತಂದ್ರೆ, ಒಂದ್ ಯಾವ್ದಾರು ಎರಡು ಆತ್ಮಗಳ ಮಧ್ಯೆ ಅದು ಸರಿ ಇಲ್ಲ ಅಂತಂದಾಗ, ಬೇಡ ಅಂತ ಬಿಟ್ಬಿಟ್ರೆ ಕರ್ಮ ಕಳಿಯತ್ತು, ಅಥವಾ ಕರ್ಮ ಮುಗಿಸಿ ಅಂದ್ರೆ ಅನುಭವಿಸಿ ತೀರ್ಸಿದ್ರೆ ಕರ್ಮ ಕಳಿಯತ್ತು, ಅದು ಹೇಗೆ? ಅದನ್ನ ಹೇಳಿದ್ದು ಮೇಡಮ್, ಇದೆಲ್ಲ ನಮ್ಮ ಸಿಚುಯೇಷನ್, ನಮ್ಮ ಧ್ಯಾನದಲ್ಲಿ ಆ ನಾವು ಧ್ಯಾನ ಮಾಡ್ತಾನೆ ಕಂಡಿಡ್ಕೋಬೇಕು. ಆ ಯಾಕಂದ್ರೆ ನಿಮ್ಮ ಓಕೆ ರಿಲೇಶನ್ಶಿಪ್ ಓಕೆ. ನನಗ್ ಗೊತ್ತಿಲ್ಲ, ಯಾರ ಜೊತೆ ಏನ್ ರಿಲೇಶನ್ಶಿಪ್ ನನಗ್ ಗೊತ್ತಿಲ್ಲ, ನಿಮ್ಮ ಜೀವನ ನಿಮಗೆ ಚೆನ್ನಾಗ್ ಗೊತ್ತಿ ಏನು ಅಂತ. ಹಾಗಾಗಿ ಈ ಧ್ಯಾನದಲ್ಲಿ ಇರೋದೇ ಮೇಯ್ನ್. ನಮ್ಗೆ PSSML ಪತ್ರಿಜಿಯವ್ರು ಹೇಳ್ಕೊಟ್ರೋದು ಅದನ್ನೇ, ಯಾರ ಕರ್ಮ ಅವರೇ ನೋಡ್ಕೊಂಡು ಅವರೇ ಕಳ್ಕೋಬೇಕಷ್ಟೇ. ಈಗ ಹಾ ಜ್ಯೋತಿಷದವರಾದ್ರೆ ನಿಮ್ದೇನೋ ತಗೊಂಡೋಗ್ ಕೊಡ್ತೀರಾ, ಅದನ್ನ ನೋಡಿ ಏನೇನೋ ಹೇಳ್ತಾರೆ ಅವರು, ಸೊಲ್ಯೂಷನ್ಸ್ ಹಾ ಇರ್ತಾರೆ. ಇಲ್ಲಿ ಹಾಗಲ್ಲ, ಯಾರದ್ದು ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ಸಮಸ್ಯೆ ಏನಿದೆ, ಅದು ನೀವೇ ತಿಳ್ಕೊಂಡು ನೀವೇ ಆಚೆ ಬರ್ಬೇಕಷ್ಟೇ ಅದನ್ನ. ಅದೇ ಆ ಭಗವದ್ಗೀತೆಯಲ್ಲಿ ಹೇಳ್ದಂಗೆ, ಆ ಕರ್ಮ ಗಹನೋ ಕರ್ಮಣೋ ಗತಿಹಿ ಅಂತ. ಹೌದು, ತುಂಬಾ ಗಹನವಾಗಿದೆ ಅದು ಕರ್ಮಣತೆ. ಹೌದು. ಥ್ಯಾಂಕ್ ಯು. ಕೆಲವೆಲ್ಲ ಡೌಟ್ಸ್ ಬಂದಾಗ ಯಾರನ್ನ ಕೇಳೋದು ಅಂತ ಹೇಳಿದ್ರೆ, ನಾನು ಹುಡುಕ್ತಾ ಇರ್ತೇನೆ ಎಲ್ಲ ಶಾಸ್ತ್ರಗಳಲ್ಲಿ, ಆದ್ರೂ ಈ ಕೆಲವು ಇಂಥ ಸಣ್ಣ ಸಣ್ಣದು ಎಲ್ಲ ಹೌದು, ತಿಳ್ಕೊಳ್ಳೋದು ಅಂತ ಹೌದು ನಿಮ್ಗೆ ಮೇಡಮ್. ನಾವು PSSM ಬರೋ ಮುಂಚೆ ಹಂಗೆ ಅನ್ನಿಸ್ತಿತ್ತು, ಆದ್ರೆ ಈಗ ಇಲ್ಲಿ ಬಂದ್ಮೇಲೆ ಏನಂದ್ರೆ ಎಲ್ಲದಕ್ಕೂ ಆನ್ಸರ್ ಮೆಡಿಟೇಷನ್ ಅಷ್ಟೇ. ಸಿಗುತ್ತಾ? ಎಲ್ಲದಕ್ಕೂ ಸಿಗುತ್ತೆ ಮೇಡಮ್, ನೀವು ಕೂತ್ಕೊಳ್ಳಿ. ಯಾವ್ದಾದ್ರು? ನೀವು ಆ ಡೀಪ್ ಆಗಿ ಹೋದಾಗ ಟಕ್ಕನ್ ನಿಮಗೆ ಏನ್ ಬೇಕಿರುತ್ತೋ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಮೇಡಮ್. ಓಕೆ. ಯಾವ್ದಾದ್ರು ನಮಗ್ ಡೈಲಮಾದಲ್ಲಿ ಇದ್ರೆ, ಇದು ಮಾಡ್ಬೇಕಾ ಇಲ್ಲ ಅದು ಮಾಡ್ಬೇಕಾ ಗೊತ್ತಾಗಲ್ಲ ಅಂದಾಗ ಕೂತ್ಕೊಂಡ್ಬಿಡಿ, ಗ್ಯಾರಂಟಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಕೆಲವು ಸಲ ಅನ್ಸುತ್ತೆ, ಕೆಲವು ಸಲ ಕ್ಲಾರಿಟಿ ಇರತ್ತೆ ಮಾಡ್ಬೇಕು ಅಂತ. ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಇರೋದು, ಸಾಮಾನ್ಯ ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಆ ಪರಪೀಡನೆ ಅಂದ್ರೆ, ಪರಪೀಡ ಅಂದ್ರೆ ಆತ್ಮ, ಯಾವುದೇ ಒಂದು ಆತ್ಮಕ್ಕೆ ಪೀಡ ಮಾಡೋದೇ ಪಾಪ, ಮತ್ತೆ ಪರ ಅಂದ್ರೆ ಇದು ಮಾಡೋದು, ಸಹಾಯ ಮಾಡೋದು ಪುಣ್ಯ. ಅಷ್ಟೇ ಕ್ಲಾಸಿಫಿಕೇಶನ್, ಬ್ರಾಡರ್ ಕ್ಲಾಸಿಫಿಕೇಶನ್. ನೀವ್ ಯಾರಿಗೂ ನೋವು ಕೊಡದೆ ಇದ್ರೆ ಅದು ಪುಣ್ಯ, ನೀವ್ ಯಾರಿಗಾದ್ರು ನೋವು ಕೊಟ್ರೆ ಅಷ್ಟೇ, ಪಾಪ.
ಅಷ್ಟೇ. ಅಷ್ಟು ದಟ್ ಇಸ್ ಒನ್ ಥಿಂಗ್ ಆಸ್ ಎ ರೂಲ್ ಐ ಫಾಲೋ, ಬಟ್ ಹೌದು. ಸ್ಟಿಲ್ ದೇರ್ ಆರ್ ಇದು ಬರುತ್ತೆ ಅಂತ ಅಷ್ಟೇ. ಓಕೆ, ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಗ್ ನಾವ್ ಆತ್ಮಪೂರ್ವಕ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಳ್ತಾ ತಿಳ್ಕೊಳ್ಳೋದು ಅಷ್ಟೇ ಮೇಡಮ್. ಇದೆಲ್ಲಾನು ಆತ್ಮಪೂರ್ವಕ ಧನ್ಯವಾದಗಳು. ಮೇಡಮ್ ಆತ್ಮಪೂರ್ವಕ ಕಲ್ತ್ರು PSS ಬಂದ್ಮೇಲೆ. ಥ್ಯಾಂಕ್ ಯು, ನಾನು ಎಸ್ ಮೇಡಮ್, ಕಲ್ತ್ಕೊಂಡಿದ್ದೀನಿ ಅದನ್ನ. ನಿಜವಾಗ್ಲು ಥ್ಯಾಂಕ್ ಎಲ್ಲ ಯು. ನಾವ್ ಮಾಡ್ಬೇಕಾಗಿರೋದೇ ಅದು. ನಾವ್ ಏನೇ ಮಾಡಿದ್ರು ಆತ್ಮಪೂರ್ವಕವಾಗಿ ಮಾಡ್ಬೇಕು ಅಷ್ಟೇ. ಧನ್ಯವಾದ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಥ್ಯಾಂಕ್ ಯು. ಉಮೇಶ್ ಸರ್ ಹೇಳಿ. ನಮಸ್ಕಾರ ಮೇಡಮ್ ನವರೇ. ನೋಡಿ, ನಿಮ್ ಚಾನಲ್ ಸಿಗ್ಬೇಕಂದ್ರೆ ನಂಗೆ 1.5 ವರ್ಷ ಆಯ್ತು. ನೋಡಿ, ಅಯ್ಯೋ ಇವತ್ತು ಹೌದಾ ಸರ್? ಕೇಳಿದ್ರೆ ನಾನೇ ನೋಡಿ ಅವತ್ತು ಕೊಟ್ಬಿಡ್ತಾ ಇದ್ದೆ ಸರ್. ಅಲ್ಲ ನೋಡಿ, ಇವನ್ ನನ್ ಕರ್ಮ ಕಳಿಬೇಕಲ್ಲ. ಇವನ್ ನನ್ ಕರ್ಮ ನೀವು ನೋಡ್ತಾ ಇದ್ದೆ, ಇವತ್ತಿನ ನನ್ ಕರ್ಮ ಎಲ್ಲ ಕಳೆದಿದೆ. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ನವರೇ. ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ. ನಾನ್ ನಿಮ್ಮಿದ್ರಿಂದ ನಾ ಕರ್ಮ ಸಿದ್ಧಾಂತ ಏನು ಅಂತ ಕಲ್ತಿದ್ರು. ಪ್ರತಿಯೊಂದು ಅಷ್ಟೇ. 6 ತಿಂಗಳಂತೂ ಬಿಡ್ಲೇ ಇಲ್ಲ. ಬೆಳಗ್ಗೆ ಆಗಿದ ತಕ್ಷಣ ಧ್ಯಾನ ಆಗಿದ ತಕ್ಷಣ ನಿಮ್ದೇ ಕೇಳ್ತಾ ಇದ್ದೆ. ನಾವೇನೇನ್ ಕರ್ಮ ಮಾಡೋದು ನಾವೇ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೇಕು. ಬೇರೆ ಏನಾದ್ರು ಬರೋದು. ನಾವೇನು ಒಳ್ಳೇದಾಗಿದ್ರೆ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಏನೇ ಮಾತ್ರ ಕೆಟ್ಟದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿದೆ. ನಮ್ಮ ಎಲ್ಲಾ ಜೈ ಹೋ ಚಾನಲ್ ಮಾಸ್ಟರ್ಗಳಿಗೆ ಎಲ್ಲರೂ ನಾನು ಹೃದಯಪೂರ್ವಕ ನಮಸ್ಕಾರಗಳು. ಮೇಡಮ್ ನಾನು ಅಷ್ಟೇ ನಿನ್ನೆ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ಟೆ. ಅವ್ರಿಗೆ ಹೇಳಿದ್ರು ಮಟನ್ ತಿಂತಾ ಇದ್ರು ಅವರು. ನಾನು ಅವ್ರಿಗೆ ಹೇಳ್ದೆ 21 ದಿನ ನೀವು ಧ್ಯಾನ ಮಾಡಿ, ಆಮೇಲೆ ಸರ್ ನಾವು ಯಾವ ತರ ಸಹ ಬಿಡಕ್ ಆಗಲ್ಲ. 21 ದಿನ ಧ್ಯಾನ ಆಯ್ತು. ಧ್ಯಾನ ಆದ್ಮೇಲೆ ಅವ್ರು ಹೇಳ್ತಾ ಅವ್ರ ಮನೆ ಫ್ಯಾಮಿಲಿ ಒಳಗೆ, ಸರ್ ನಾವು ನಮ್ಮ ಮನೆಗೆ ಮಾಡಕ್ ಮನ್ಸೇ ಬರ್ತಾ ಇಲ್ಲ ಸರ್ ನನಗೆ. ನಿಜವಾಗಿ ನಾನು ತಿನ್ನೋದೇ ಬಿಟ್ಟಿದ್ದೀನಿ ಸರ್. ಎಷ್ಟಿದೆ ಮೇಡಮ್. ಇವತ್ತು ನನ್ಗೆ ಖುಷಿ ಆಯ್ತು ಮೇಡಮ್ ನವರೊಬ್ರು 21 ದಿನ ನೀವೇನ್ ಬಿಡಲ್ಲ ಅಂತ ಅವ್ರು. ನಾವ್ ಏನ್ ಸಹ ಇಷ್ಟು ವರ್ಷದಿಂದ ನಾವ್ ತಿಂತಾ ಇದೀವಿ, ಯಾವ ರೀತಿ ಬಿಡೋದು, ಬಿಡ್ಬೇಡಿ, ಕುತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿ ನಾನು ಅವ್ರಿಗೆ 20 ನಿಮಿಷ ಧ್ಯಾನ ಹೇಳ್ಕೊಟ್ಟೆ. ಇವತ್ತು 2 ಅವರ್ ಧ್ಯಾನ ಮಾಡ್ತಾರೆ ಕುತ್ಕೊಂಡು, 20 ನಿಮಿಷ. ನಿಜವಾಗಿ ನನ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅಷ್ಟೇ, ಅವ್ರು ಬಿಡ್ಬೇಕು ಅನ್ನೋದಿದ್ರೆ ನಿಮ್ ಕನೆಕ್ಷನ್ ಅವ್ರಿಗೆ ಸಿಕ್ತು ಅಷ್ಟೇ. ಅದಕ್ಕೆ ನಾವ್ ಹೇಳ್ತಾ ಹೋಗ್ಬೇಕು. ಯಾರಿಗಾರು ಒಬ್ರಿಗೆ ಅದರಿಂದ ಆಗೇ ಆಗುತ್ತೆ, ಖಂಡಿತ ಯೂಸ್ ಆಗುತ್ತೆ. ಅವ್ರಿಂದ ಅವ್ರ ಮನೇಲಿ ಇವಾಗ ಎಲ್ಲಾರು ಅಷ್ಟೇ 4 ಜನ ಬಿಟ್ಬಿಟ್ಟು ಇವಾಗ ಅದ್ಭುತವಾದ ಧ್ಯಾನ ಮಾಡ್ತಾ ಇದಾರೆ ಮೇಡಮ್. ನಂಗೆ ಅದೊಂದು ಖುಷಿ ಆಯ್ತು ಮೇಡಮ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸುಜಾತ ಮೇಡಮ್ ಹೇಳಿ. ಮೇಡಮ್ ನಂದು ಒಂದು ರಿಕ್ವೆಸ್ಟ್, ನನಗೆ ಇದು ಬೇಕು, ಇದು ಪಿರಮಿಡ್. ನೀವ್ ಹೇಳಿದ್ರಿ, ನಾನು ಮೆಸೇಜ್ ಮಾಡಿ ಅಂತಂದೆ. ನಂಗೆ ಒಂದ್ ಸ್ವಲ್ಪ ಮೆಸೇಜ್ ಮಾಡಿ ಮೇಡಮ್, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಹೌದಾ? ಅದು ಏನು, ಅದು ನಾವೇ ಮಾಡ್ಕೋಬೇಕಾ, ಸಿಗುತ್ತಾ ಏನು ನಂಗೆ ಅಲ್ಲ, ಗೊತ್ತಿಲ್ಲ. ಪಿರಮಿಡ್ಸ್ ಇದೆ. ಪ್ಲಾಸ್ಟಿಕ್ ಪಿರಮಿಡ್ ಇರುತ್ತೆ, ಕಾಪರ್ ಪಿರಮಿಡ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ನಾನು ಅದೇ ನನಗೊಂದು ವಾಯ್ಸ್ ಮೆಸೇಜ್ ಹಾಕಿ ನಾನು ನಿಮ್ಗೆ ಕಳಿಸ್ತೀನಿ. ವಾಯ್ಸ್ ಮೆಸೇಜ್ ರೈಟಿಂಗ್ ಅಲ್ಲಿ ಕಳಿಸಿ ಮೆಸೇಜ್ ಹಾಕ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ಯಾ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಯಾರಿಗಾರು? ಜಯಶ್ರೀ ಅವರೇ ಹೇಳಿ. ಹಲೋ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ಮಾರ್ನಿಂಗ್ ಮೆಡಿಟೇಷನ್ 4:30 5:30 ರೀ? ಮಾರ್ನಿಂಗ್ ಮೆಡಿಟೇಷನ್ ನೀವು ಇದು ಮಾಡಿರ್ಲ, ಅದು 4:30 ಇದಾಗ್ತದೆ, 5:30 ರೀ? 4:15 6:30. ಅಲ್ಲ, ಅದೇ ನಾ 5:30 ಅಂತ ಹೇಳಿ 5:30 ಇವತ್ತು ಇದು ಮಾಡಿ. ಅದು 41 ಡೇಸ್ ಮೇಡಮ್, ಅದು ಮುಗೀತು. ಈಗ 11 ಡೇಸ್ 2 ಅವರ್ಸ್ ಮಾಡ್ತಾ ಇದೀನಿ. ಅದೇ ಫಸ್ಟ್ ಡೇ. ಇವತ್ತು 5:30 ಅಂತ ಹೇಳಿದ್ರಿ. ಇರ್ಲಿ, ಪರವಾಗಿಲ್ಲ, ಗೊತ್ತಿ 1 ಅವರ್ ಮಾಡಿದ್ದೀರಲ್ಲ. ನಾಳೆ 4:30ಗೆ ಜಾಯಿನ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಓಕೆ. ಹೊಸಬ್ರು ಇನ್ ಕೇಸ್ ಯಾರೇ ಜಾಯಿನ್ ಆದ್ರೂ 2 ಅವರ್ಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಓಕೆ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ ಕಣ್ಮೇಲ್ ಕೈ ಇಟ್ಕೊಂಡು ಆಚೆ ಬರ್ಬೋದು. ಓಕೆ ಮೇಡಮ್. ಓಕೆ, ಶಾರದಾ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹೇಳಿ ಮೇಡಮ್. ಎಲ್ಲ ಮಾಡ್ತಾ ಇದೀನಿ. ಬೆಳಿಗ್ಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಮ್ಮೊಳಗೇನೆ ಒಂದು ವಾಯ್ಸ್ ಬರ್ತಾ ಇರುತ್ತೆ ಮಾಡ್ಬೇಕಾದ್ರೆ. ವೆರಿ ಗುಡ್. ಅಂದ್ರೆ ಅದು ಕ್ಲಿಯರ್ ಆಗಿ ಗೊತ್ತಾಗಲ್ಲ ನನಗೆ, ಏನೋ ಒಂಥರ ಮಾತಾಡ್ದಂಗೆ ಕೇಳಿಸ್ತಿತ್ತು, ಕರೆಕ್ಟ್ ಆಗಿರೋದಿಲ್ಲ. ಹಂಗಾಗ್ತಾ ಇತ್ತು. ಆಮೇಲೆ ಲಾಸ್ಟ್ ಧ್ಯಾನ ಮುಗ್ತಾ ಬಂದಾಗ ಅವಾಗ ಏನೋ ಸ್ಮೆಲ್ ಬರ್ತಾ ಇತ್ತು. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಅಂದ್ರೆ ನೀವು ಹೇಳಿದ್ರಲ್ಲ ಹೆಚ್ಚಿಗೆ ಮಾಡ್ಕೊಂತ ಹೋಗ್ರಿ ಅಂತ, ಅವಾಗಿಂದ ಮಾಡ್ತಾನೆ ಇದ್ದೀನಿ ನಾನು. ಚೆನ್ನಾಗಾಗುತ್ತೆ ಧ್ಯಾನ. ಮಾಡಿ ಮೇಡಮ್, ಮಾಡಿ. ಎರಡು ಒಳ್ಳೆ ಎಕ್ಸ್ಪೀರಿಯನ್ಸ್, ಎರಡು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಗೆ ಮಾಡ್ತಾ ಇರಿ. ಅದು ಕ್ಲಿಯರ್ ಗೊತ್ತಾಗೋದಿಲ್ಲ, ಅದು ವಾಯ್ಸ್ ಬರ್ತಾ ಇರೋದು ಗೊತ್ತಾಗೋದಿಲ್ಲ. ಗೊತ್ತಾಗುತ್ತೆ ಮೇಡಮ್. ಈಗ ಇಷ್ಟು ಗೊತ್ತಾಗಿದೆ ಅಲ್ಲ, ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ.
ಇವತ್ ಬೆಳಿಗ್ಗೆ ಹಾಗಾಯ್ತು, ಚೆನ್ನಾಗಾಯ್ತು. ಹೌದೌದು 2 ಅವರ್ಸ್ ಅಲ್ಲ ನೋಡಿ, ಅದಕ್ಕೆ ಹೇಳೋದು ಯಾವಾಗ ನಾವು ಲಾಂಗ್ ಪೀರಿಯಡ್ ಮಾಡ್ತೀವೋ ಎಕ್ಸ್ಪೀರಿಯನ್ಸಸ್ ನಿಮಗೆ ಜಾಸ್ತಿ ಸಿಗುತ್ತೆ. ನಾವು ಬರೀ 40 ಮಿನಿಟ್ಸ್ ಹಾಫ್ ಅನ್ ಅವರ್ ಆತರ ಮಾಡಿದ್ರೆ ನಾವು ಸೆಟಲ್ ಡೌನ್ ಆಗಕ್ಕೆ ಅಷ್ಟು ಟೈಮ್ ಹಿಡಿಸುತ್ತೆ. ಅಷ್ಟು ಬೇಗ ಮತ್ತೆ ಆಚೆ ಬಂದ್ಬಿಟ್ರೆ ನಮ್ಗೆ ಯಾವ ಎಕ್ಸ್ಪೀರಿಯನ್ಸಸ್ ಆಗಲ್ಲ. 20 ಸೊ ನಿಮಿಷ ಅದ ಆಲೋಚನೆಗಳು 20 ನಿಮಿಷ ಅದೇ ಆಗ್ತಾ ಹೌದು ಇರುತ್ತೆ. ಆಮೇಲೆ ನಾವು ಸ್ವಲ್ಪ ಹೌದು, ಅದಕ್ಕೆ ಚೆನ್ನಾಗಿ ಮಿನಿಮಮ್ 40 ಮಿನಿಟ್ಸ್ ಮಾಡ್ಲೇಬೇಕು. ಇನ್ನು ಅದಕ್ಕಿಂತ ಜಾಸ್ತಿ ಮಾಡಿದಷ್ಟು ಒಳ್ಳೇದು. ಚೆನ್ನಾಗಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಎಕ್ಸ್ಪೀರಿಯನ್ಸಸ್. ಶಾರದಾ ಅವರೇ ಮಾತಾಡಿ. ಮೇಡಮ್ ತುಂಬಾ ಡಿಸ್ಟರ್ಬೆನ್ಸಸ್. ಇಲ್ಲಿ ಶ್ವೇತಾ ಅವರೊಂದು ಚಾಟ್ ಅಲ್ಲಿ ಹಾಕಿದ್ದಾರೆ, ನಮಸ್ತೆ ಮೇಡಮ್, ನಾವ್ ಯಾವುದೇ ಕೆಲಸ ಆಗಲಿ ಒಳ್ಳೆಯದಾಗಲಿ ಯಾವುದೇ ಆಗಲಿ ದೇವರಿಗೆ ಅರ್ಪಿಸಿ ಮಾಡಿದ್ರೆ ಕರ್ಮ ಅನ್ನೋದು ಮುಂದಿನ ಜನ್ಮಕ್ಕೆ ಬರಲ್ವಾ ತಿಳಿಸಿ. ವಿಡಿಯೋ ಆಡಿಯೋ ಆನ್ ಮಾಡೋಕೆ ಆಗಲ್ಲ. ಅಲ್ಲ ಮೇಡಮ್, ದೇವರಿಗೆ ಅರ್ಪಿಸ್ಬಿಟ್ಟು ಯಾವ್ದಾರು ಕೆಲಸ ಮಾಡಿದ್ರೆ ಕರ್ಮನ ಅಂದ್ರೆ ನೀವ್ ಅದ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಸಪೋಸ್ ಕೆಟ್ಟ ಕೆಲಸ ಮಾಡ್ತಾ, ಈಗ ಒಬ್ಬ ಕಳ್ಳ ಇರ್ಬೋದು, ಕೆಟ್ಟ ಕೆಲಸ ಮಾಡ್ಬಿಟ್ಟು ನಾನು ಅದನ್ನ ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಕೆಟ್ಟ ಕೆಲಸ ಮಾಡಿದ್ರೆ ಅದು ಒಳ್ಳೇದಾ ಕೆಟ್ಟದ? ಅಥವಾ ಕೊಲೆ ಮಾಡ್ತಾ ಇದೀನಿ ಯಾರಿಗಾರು ಅಂತಂದ್ಬಿಟ್ಟು ದೇವ್ರಿಗೆ ಅರ್ಪಿಸ್ಬಿಟ್ಟು ನಾನು ಕೊಲೆ ಮಾಡ್ತಾ ಇದೀನಿ ಅಂದ್ರೆ, ಈಗ ಸಪೋಸ್ ಈಗ ಬಲಿ ಕೊಡ್ತಾ ಇದಾರೆ ಪ್ರಾಣಿಗಳನ್ನ, ದೇವ್ರ ಹೆಸರು ಹೇಳಿ ಬಲಿ ಕೊಡ್ತಾ ಇದಾರೆ, ಅದು ಒಳ್ಳೇದಾ ಕೆಟ್ಟದ? ಕ್ವಶನ್ ನೀವೇ ಹಾಕೊಳ್ಳಿ, ಗೊತ್ತಾಗುತ್ತೆ. ಸೊ ಆ ಮಾಡ್ತಿರೋ ಕೆಲ್ಸ ಎಂತದು ಅನ್ನೋದ್ರ ಮೇಲೆ ಹೋಗುತ್ತೆ ಮೇಡಮ್. ಎಲ್ಲಿ ಒಂದು ಜೀವಿಗೆ ಹಿಂಸೆ ಆಗ್ತಾ ಇದೆ, ಒಂದು ಜೀವಿಗೆ ಕೆಟ್ಟದಾಗ್ತಾ ಇದೆ ಅಂತ ಕೆಲ್ಸ ನಾವು ಮಾಡ್ತಾ ಇದೀವಿ ಅಂದ್ರೆ ಅದ್ ನೀವು ದೇವ್ರಿಗಾರು ಅರ್ಪಿಸಿ ಯಾರಿಗಾರು ಅರ್ಪಿಸಿ ಕೆಟ್ಟದು ಕೆಟ್ಟದೆ ಮೇಡಮ್, ಅದು ಕೆಟ್ಟ ಕರ್ಮನೇ ಆಗುತ್ತದು. ಶಾರದಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಏನು ಕೇಳಿಸ್ತಾ ಇಲ್ಲ ಮೇಡಮ್, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸಿಗ್ನಲ್ಸ್ ಇರೋ ಕಡೆ ಅದ ಗೊತ್ತಾಯ್ತು, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕ್ಲಾರಿಟಿ ಇಲ್ಲ. ಅಲ್ಲ, ಇದು ಧ್ಯಾನ ಎಲ್ಲ ಮಾಡುವಾಗ ಬಾಡಿಯಲ್ಲಿ ವೈಬ್ರೇಷನ್ ಆಗ್ತದೆ ಅಲ್ಲ, ವೈಬ್ರೇಷನ್ ಆಗ್ತದೆ. ಯಾಕೆ ಅಂತಂದ್ರ ಯಾಕೆ ಅಂತ ಕಾಯೋಪಾಸನ ಮೇಡಮ್, ಅದಿನ್ನೇನಿಲ್ಲ. ಕಾಯೋಪಾಸನ ಅಂತ ಅದು ಒಂದು ವಿಡಿಯೋಲಿ ಹಾಕಿದೀನಿ ನೋಡಿ. ಕಾಯೋಪಾಸನ ಅಂತಂದ್ರೆ ನಮ್ಮ ಬಾಡಿಲಿರುವ ಎಲ್ಲ ಡಿಫೆಕ್ಟ್ಸ್, ಆ ಎನರ್ಜಿ ಫ್ಲೋ ಆಗ್ತಾ ಇರುತ್ತಲ್ವಾ, ಒಳಗೆ ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಮೇಡಮ್. ಆ ಎನರ್ಜಿ ಫ್ಲೋ ಆಗುವಾಗ ಆತರ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುವಾಗ, ಆ ಕ್ಲೆನ್ಸಿಂಗ್ ಪ್ರೊಸೆಸ್ ನಡೆಯುವಾಗ ಆತರ ಬಾಡಿ ಶೇಕಿಂಗು ವೈಬ್ರೇಷನ್ಸ್ ಅದೆಲ್ಲ ಬರ್ತಾ ಇರುತ್ತೆ ಮೇಡಮ್. ಅದನ್ನ ಕಾಯೋಪಾಸನ ಅಂತಾರೆ. ಅದು ನೋಡಿ ವಿಡಿಯೋ. ಹೌದು 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 ಮೇಡಮ್, ಆಗುತ್ತೆ ಮೇಡಮ್, ಪರವಾಗಿಲ್ಲ, ಏನಾಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಗ್ರಾಜುಯಲಿ ಅದು ಸರಿ ಹೋಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ವಾಯ್ಸು ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ನೀಲಾ ಅವರೇ ಮಾತಾಡಿ. ಹಲೋ. ಹೇಳಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ನಾನು 1 ಇಯರ್ ಇಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಮೆಡಿಟೇಷನ್. ನಾನ್ ಸ್ವಲ್ಪ ವರ್ಕ್ ಹೋಗ್ತಿದ್ದೆ, 5:30 ಮಾಡಕ್ ಆಗ್ತಾ ಇರ್ಲಿಲ್ಲ ಮ್ಯಾಮ್, ಬಂದು ಮಾಡ್ತಿದ್ದೆ. ಈಗ 3 ತಿಂಗಳಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ. ಹಲೋ. ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಮಾಡ್ತಾ ಇದೀನಿ ಮೇಡಮ್. ಈಗ ಮೆಡಿಟೇಷನ್ ಮಾಡ್ತಾ ಇದೀನಿ ಮೇಡಮ್ ಕಂಟಿನ್ಯೂಗೆ. ನನ್ಗೆ ಮೆಡಿಟೇಷನ್ ಕುತ್ಕೊಂಡಾಗ ಫುಲ್ಲು ಮೈಯೆಲ್ಲ ಶೇಕ್ ಆಗುತ್ತೆ. ಶೇಕ್ ಆಗಿ ಮತ್ತೆ ಏನೋ ಸಹಸ್ರಾರದಲ್ಲಿ ಒಂಥರ ಫ್ಲೋ ಆಗುತ್ತೆ ಮೇಡಮ್. ಫ್ಲೋ ಆಗಿ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೌದು ಮೇಡಮ್, ಅದನ್ನೇ ಎನರ್ಜಿ ಫ್ಲೋ ಆಗೋದು ಅಂತ ಹೇಳೋದು. ನಿಮ್ಮ ಸಹಸ್ರಾರದಲ್ಲಿ ನಾವ್ ಹೇಳ್ತೀವಲ್ವಾ, ಆ ಕಾಸ್ಮಿಕ್ ಎನರ್ಜಿ ಬರ್ತಾ ಇರುತ್ತೆ ಸಹಸ್ರಾರದಲ್ಲಿ, ನೆತ್ತಿ ಮೇಲೆ ಈ ಜಾಗ ಸಹಸ್ರಾರದಿಂದ ಫ್ಲೋ ಆಗ್ತಾ ಇರುತ್ತೆ. ಆ ವೈಬ್ರೇಷನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಎನರ್ಜಿ ಫ್ಲೋ ಆಗ್ತಿರೋದು ಎಲ್ಲ ನಿಮಗೆ ಗಮನಕ್ಕೆ ಬರ್ತಾ ಇದೆ. ಆ ಬಾಡಿ ಶೇಕ್ ಆಗೋದು ಅದೇನೇನೆ, ಆ ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ, ಕಾಯಾನುಪಾಸನ ಆಗ್ತಾ ಇರುತ್ತೆ, ಅದು ಆತರ ವೈಬ್ರೇಷನ್ಸ್ ಅವೆಲ್ಲ ಇರುತ್ತೆ ಮೇಡಮ್. ಒಂದ್ಸಲಿ ನಿಮ್ಗೆ ಅದೆಲ್ಲ ಓಪನ್ ಅಪ್ ಆಗಿ ಎಲ್ಲ ಆಕ್ಟಿವೇಟ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ, ಏನು ಇರಲ್ಲ. ಮೇಡಮ್ ನಾನು ತುಂಬಾ ಡೀಪ್ ಆಗಿ ಮೆಡಿಟೇಷನ್ ಮಾಡಿದ್ರೆ ಏನೋ ಒಂಥರ ಭಯ ಆಗುತ್ತೆ ಮೇಡಮ್. ಯಾರೋ ಭಯ ಇಕ್ಕಿಸ್ದಂಗ ಆಗುತ್ತೆ, ಕಿರ್ಚಂಗ ಆಗುತ್ತೆ. ಅವ್ರ ಕಾನ್ಶಿಯಸ್ ಅಲ್ಲಿ ಇರಿ ಮೇಡಮ್. ನೀವು ಆತರ ಏನೇ ನಿಮಗೆ ಹೆದರಿಕೆ ಅನ್ಸಿದ್ರು ಪತ್ರಿಜಿ ಅವ್ರ ಕಾನ್ಶಿಯಸ್ ಅಲ್ಲಿ ಇರಿ. ಪತ್ರಿಜಿ ಇದಾರೆ, ಅವ್ರ ಪಕ್ಕದಲ್ಲೇ ನೀವು ಧ್ಯಾನ ಮಾಡ್ತಿರೋ ತರ ಅವ್ರ ಜೊತೆನೆ ಇದ್ದೀರಾ ಅನ್ನೋ ತರ ಮಾಡಿ ಏನಾದ್ರು. ಅಥವಾ ನಿಮ್ಮ ಇಷ್ಟ ದೇವರುಗಳು ಯಾರಿದ್ರು ಅವ್ರ ಪ್ರೆಸೆನ್ಸ್ ಅಲ್ಲಿ ನೀವು ಮಾಡ್ತಾ ಇದೀರಿ ಅನ್ನೋ ತರ ಇರಿ. ಆತರ ಏನಾದ್ರು ಹೆದರಿಕೆ ಆದ್ರೆ ಪತ್ರಿಜಿ ಅವ್ರನ್ನ ಕರಿಬಹುದು ನೀವು, ಬರ್ತಾರೆ ಖಂಡಿತ.
ಹೌದಾ ಮೇಡಮ್? ಮತ್ತೆ 2 days ಬ್ಯಾಕ್ ಮೇಡಮ್ ನನ್ಗೆ ನಾನ್ ಕೂತಿರೋ ಚೇರ್ನ 2 ಸತಿ ಹೇಳಿದ್ರು. ಆಮೇಲೆ ನಮ್ಮ ಮನೇಲಿ ಒಂದು ಡಾಗ್ ಇದೆ. ನಾನು ಕ್ಲೋಸ್ ಮಾಡ್ಕೊಂಡೆ ನಾನು ಮೆಡಿಟೇಷನ್ ಕುತ್ಕೊಳೋದು. ಅವನು ಬಂದು ಹೋದಂಗಾಯ್ತು ಮೇಡಮ್. ಆಮೇಲೆ ನೋಡಿದ್ರೆ ಅವ್ರು ಬಂದೇ ಇಲ್ಲ. ಅವನ ರೂಪದಲ್ಲೇ ಬಂದು ಹೋದಂಗಾಯ್ತು ನಂಗೆ. ಹಲೋ ಸಾರಿ ಮೇಡಮ್, ಹೇಳಿ ಮೇಡಮ್. ಈಗ ಅದು 2 days ಬ್ಯಾಕ್ ಮೇಡಮ್. ಅದು ನನ್ ಚೇರ್ ಎಳ್ದಂಗಾಯ್ತು 2 ಸತಿ. ಆಮೇಲೆ ಸರಿ ನಮ್ಮ ಮನೇಲಿ ಒಂದು ಡಾಗ್ ಇದೆ, ನಾನು ಕ್ಲೋಸ್ ಮಾಡ್ಕೊಂಡೆ ನಾನು ಮೆಡಿಟೇಷನ್ ಮಾಡೋದು. ಯಾರಿಗೂ ಹೇಳ್ಬಿಟ್ಟೆ ಬಂದ್ ಕುತ್ಕೋತೀನಿ. ಆಗ ಯಾರು ಬರಲ್ಲ. ಅವನು ಬಂದು ಹೋದಂಗಾಯ್ತು ನನ್ಗೆ. ಆಮೇಲೆ ನಾನ್ ಮೆಡಿಟೇಷನ್ ಮುಗ್ದಿ ಹೋಗಿ ಕೇಳ್ತೀನಿ, ಯಾರು ಬಂದಿಲ್ಲಮ್ಮ ಅಂತ ಹುಡುಗರು ಅಂದ್ರು. ಅದೇನ್ ಮೇಡಮ್? ಆ ಡಾಗ್ ಬಂದಂಗಾಯ್ತಾ ನಿಮ್ಗೆ? ಹೌದು ಮೇಡಮ್. ಕೆಲವು ಸರಿ ಫೀಲಿಂಗು ಆಗ್ತಾ ಇರ್ಬೋದು, ಕೆಲವು ಸರಿ ಅದು ಬಂದಿರುತ್ತೆ ಮೇಡಮ್ ನಿಮಗೆ. ಕೆಲವು ಸಲ ಅದು ಫೀಲಿಂಗ್ಸ್ ಅದೇನಾಗುತ್ತೆ ಅಂದ್ರೆ, ಕೆಲವೊಂದು ಮೆಡಿಟೇಷನ್ ಆಗೋ ಎಕ್ಸ್ಪೀರಿಯನ್ಸಸ್ ಖಂಡಿತ ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗುತ್ತೆ ಮೇಡಮ್. ಮಾಡ್ತಾ ಇರಿ, ಕ್ಲಾರಿಟಿ ಸಿಗುತ್ತೆ. ಏನಾಯ್ತು ಯಾಕಾಯ್ತು ಅಂತ ನೀವು ಕ್ವೆಶನ್ ಕೊಟ್ಟಾಗ ಅಲ್ಲಿ ಖಂಡಿತ ನಿಮಗೆ ಗೊತ್ತಾಗ್ತಾ ಬರುತ್ತೆ ಮೇಡಮ್. ಯಾರ ಮೆಡಿಟೇಷನ್ ಅಲ್ಲಿ ಬಂದಿರೋದು, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಮ ಮೆಡಿಟೇಷನ್ ಅಲ್ಲಿ ಬಂದಿರೋದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ನಿಮಗೇನೆ ಗೊತ್ತಾಗೋದು ಮೇಡಮ್. ಆ ಕ್ಲಾರಿಟಿ ಸರಿ ಮೇಡಮ್. ಆದ್ರೆ ಧ್ಯಾನದಲ್ಲಿ ಒಂದಂತೂ ತಿಳ್ಕೊಂಬಿಡಿ, ಧ್ಯಾನದಲ್ಲಿ ಮಾಡುವಾಗ ಹೆದರ್ಕೊಳ್ಳೋ ಕೆಲ್ಸ ಅಂತೂ ಯಾವ್ದೂ ಇಲ್ಲ. ಯಾವ್ದು ಕೆಟ್ಟದು ಅಂತ ಆಗೋದೇ ಇಲ್ಲ. ಖಂಡಿತ ಧೈರ್ಯವಾಗಿ ಮಾಡಿ. ನಾನ್ ಮಾಡ್ತಾ ಇರೋದು ಧ್ಯಾನ ಒಂದು ಒಳ್ಳೆ ಕೆಲ್ಸ. ನನ್ ಸ್ವಲ್ಪ ಭಯ ಆಗುತ್ತೆ ಮೇಡಮ್. ಅದೇ ಆವಾಗ್ಲೇ ಧೈರ್ಯವಾಗಿರ್ಬೇಕು. ಏನೋ ಒಂದ್ ಸ್ವಲ್ಪ ಡೀಪ್ ಆಗಿ ಹೋಗಿರ್ತೀನಲ್ಲ, ಸ್ವಲ್ಪ ಭಯ ಆಗುತ್ತೆ. ಅದೇ ಆಗುತ್ತೆ. ಆತರ ಆದಾಗ ಫಸ್ಟ್ ಟೈಮ್ ಹಂಗೆಲ್ಲ ಆಗುತ್ತೆ. ಮಾಡ್ತಾ ನೀವು ಕೂತ್ಕೊಳ್ಳುವಾಗ್ಲೇ ಧೈರ್ಯವಾಗಿ ಕೂತ್ಕೊಂಡ್ಬಿಡಿ. ಏನಾಗುತ್ತೆ, ಏನು ಆಗಲ್ಲ. ನನ್ ಜೊತೆ ಮಾಸ್ಟರ್ಸ್ ಇದಾರೆ ಅನ್ಕೊಂಡು ಪತ್ರಿಜಿಯವ್ರ ಕಾನ್ಶಿಯಸ್ ಅಲ್ಲೇ ನೀವು ಮಾಡ್ತಾ ಇರಿ. ಏನಾಗಲ್ಲ. ಒಂದು ಆಂಜನೇಯ ಇರ್ಬೋದು, ರಾಮ ಇರ್ಬೋದು, ಕೃಷ್ಣ, ಶಿವ, ನಿಮ್ಗೆ ಯಾರು ಇಷ್ಟ ಆಗ್ತಾರೋ, ಯಾವ ಗುರುಗಳು ನಿಮ್ಗೆ ಅವ್ರ ಪ್ರೆಸೆನ್ಸ್ ಅಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಅವಾಗ ಏನು ಧೈರ್ಯವಾಗಿ ಇರ್ತೀವಿ. ಕಣ್ಣು ಇದ್ದಕ್ಕಿದ್ದಂಗ ಆತರ ಹೆದರ್ಕೊ. ಸರಿ, ಥ್ಯಾಂಕ್ ಯು ಮೇಡಮ್. ಓಕೆ. ಪಿರಮಿಡ್ ಇಟ್ಕೊಂಡಿದ್ದೀರಾ ಮೇಡಮ್ ನೀವು, ನೀಲಾ ಮೇಡಮ್? ನನ್ಗೆ ಪ್ಲಾಸ್ಟಿಕ್ ಇದೆ ಮೇಡಮ್. ಅಲ್ಲ, ಯಾವ್ದಾದ್ರು ಇರ್ಲಿ, ಒಟ್ಟು ಒಂದು ಪಿರಮಿಡ್ ಎನರ್ಜಿ ಅನ್ನೋದು ಇದೆ ಅಲ್ವಾ? ಇದೆ ಮೇಡಮ್, ಇದೆ. ಆ ಪಿರಮಿಡ್ಸ್ ಇಟ್ಕೊಳ್ಳಿ. ಆ ಎನರ್ಜಿಸ್ ಇನ್ನ ಚೆನ್ನಾಗಿರುತ್ತೆ ನಿಮ್ಗೆ. ಆ ತರದ್ದೆಲ್ಲ ಏನ್ ನೆಗೆಟಿವಿಟಿ ಇದ್ರು, ನೆಗೆಟಿವ್ ಎನರ್ಜಿಸ್ ಇದ್ರು ಅದು ಹೋಗ್ಬಿಡತ್ತೆ. ಅದೇ ಬುಕ್ಸ್ ಹೇಳಿದ್ರಲ್ಲ ಮೇಡಮ್, ಬುಕ್ಸ್ ಕಳ್ಸಿದೀನಿ ನೋಡಿ, ಅವ್ರ ನಂಬರ್ ಕಳ್ಸಿದೀನಲ್ಲ. ನನಗೊಂದು ಮೆಸೇಜ್ ಮಾಡಿ, ಸಿಗ್ದಿದ್ರೆ. ನಿಮ್ಗೆ ಸಿಕ್ಕಿಲ್ಲ ನಂಬರ್ ಅಂದ್ರೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಕಳಿಸ್ತಾ ಇರ್ತೀನಿ, ಯೂಶಲಿ ಅವ್ರದ್ದು ಕಳಿಸ್ತಾನೆ ಇರ್ತೀನಿ ನಾನು. ನೆನ್ನೆ ಏನಾದ್ರು ಬೈ ಮಿಸ್ ಆಗಿದ್ರೆ, ಇದು ಧ್ಯಾನ ಕಸ್ತಿರೋದು ಎಲ್ಲ ಕಳಿಸ್ದೆ. ಅವ್ರದ್ದು ಕಳ್ಸಿ, ನಂಗೊಂದ್ಸಲಿ ಮೆಸೇಜ್ ಹಾಕಿ ಮೇಡಮ್, ಕಳಿಸ್ತೀನಿ. ಸರಿ, ಥ್ಯಾಂಕ್ ಯು ಮೇಡಮ್. ಉಷಾ ಮಾತಾಡಿ. ಉಷಾ ಅವ್ರ ನಮಸ್ತೆ ಮೇಡಮ್. ಬೆಳಗ್ಗೆನು ಧ್ಯಾನ ತುಂಬಾ ಚೆನ್ನಾಗಾಯ್ತು, ಈಗ್ಲೂ ತುಂಬಾ ಚೆನ್ನಾಗಾಯ್ತು. ನನ್ಗೆ ಬೆಳಗ್ಗೆ ಮಾಸ್ಟರ್ಸ್ ಒಂದ್ ಹಾಡ್ ಕೊಟ್ರು ಮೇಡಮ್. ಏನಾದರೂ ಆಗಲಿ ಮುಂದೆ ಸಾಗುತ್ತಾ ಇರುವಂತ ಒಂದು ಸುದೀಪ್ದು ಯಾವ್ದೋ ಒಂದು ಹಾಡು. ನನ್ಗೆ ಹಾಡ್ ಹೇಳಕ್ ಬರೋದಿಲ್ಲ. ಅದು ಏನ್ ಮೀನಿಂಗ್ ಅಂತ ನನ್ಗೆ ಹೇಳ್ದಂಗಿತ್ತು ಮಾಸ್ಟರ್ಸ್ ಬಂದು. ಏನಾದ್ರೂ ಮುಂದೆ ಹೋಗಿ ಅಷ್ಟೇ. ನೀವು ಮಾಡ್ತಿರೋದು ಒಳ್ಳೆ ಕೆಲಸದಲ್ಲಿ ಇದ್ದೀರಾ, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇರಿ ಅಷ್ಟೇ. ಅದಕ್ಕೆ ನನ್ಗೆ ಅದನ್ನ ನಿಮ್ ಹತ್ರ ಶೇರ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ದೆ ಇವಾಗ. ಮಾಡಿ. ಅದೇ ಹೇಳಿದ್ರು, ಧ್ಯಾನದಲ್ಲಿ ಎಲ್ಲಾ ಒಳ್ಳೇದಾಗ್ತಾ ಇರುತ್ತೆ. ಆ ಮೆಸೇಜಸ್ ಹಾಗೆ ಬರ್ತಾನೆ ಇರುತ್ತೆ ಅಷ್ಟೇ. ನಮಗೆ ತಿಳ್ಕೊಳಕ್ಕೆ, ರಿಸೀವ್ ಮಾಡಕ್ಕೆ ಎನರ್ಜಿ ಬೇಕು. ಅದೇ ಅದ್ ಹಾಡು ಕ್ಲಿಯರ್ ಆಗಿ ಬಂತು ಮೇಡಮ್. ಹಾಡ್ ಬಂದು ಹೋಯ್ತು. ನಿಮ್ದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಿಂದೆ ಇತ್ತು, ಬಟ್ ಅದ್ರಲ್ಲಿ ಮಧ್ಯ ಇದು ಮ್ಯೂಸಿಕ್ ಕ್ಲಿಯರ್ ಆಗಿ ಬಂತು. ಮುಂದೆ ಸಾಕ್ತಾ ಇರು ಅಂತ ಅನ್ಬಿಟ್ಟು. ಸೊ ಅದಕ್ಕೆ ನಾನು ಖುಷಿ ಆಯ್ತು ನನ್ಗೆ. ಗ್ರೇಟ್ ಮೆಸೇಜ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ನಿಮಗೆ ಎಲ್ಲ ಇದು ಸಲ್ಲಬೇಕಾದ್ದು. ಏನಿಲ್ಲ ಮೇಡಮ್, ನೀವು ಮಾಡ್ತಾ ಇದೀರಲ್ಲ, ಅದು ಗ್ರೇಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಆಶಾ ನಿಕಮ್ ಅವರೇ ಮಾತಾಡಿ. ಹಲೋ ಮೇಡಮ್. ಹೇಳಿ ಮೇಡಮ್. ಕರ್ಮ ತಿಳ್ಕೊಳ್ಳೋದು ಹೇಗ್ ಮೇಡಮ್? ಈಗ ನಿಮಗೆ ನಾ ಅದೇ ಹೇಳ್ತಿರೋದು, ಕರ್ಮ ತಿಳ್ಕೊಳ್ಳೋದು ಅಂತಂದ್ರೆ ನಿಮ್ ಜೀವನ ಈಗ ಹೇಗಿದೆ?
ಅದ್ರಲ್ಲೇ ಗೊತ್ತಾಗುತ್ತೆ. ಈಗ ನಿಮ್ಮ ಜೀವನ ಈಗಿದೆ, ನಿಮ್ ಲೈಫ್ ಹೇಗಿದೆ? ಲೈಫ್ ಕಷ್ಟದಲ್ಲೇ ಇದೆ ಅಂತ ನಾವು ಧ್ಯಾನಕ್ಕೆ ಬಂದಿರ್ತೀವಲ್ಲ ಮೇಡಮ್. ಅದೇ ಹೇಳ್ತಿರೋದು, ಆ ಕಷ್ಟದಲ್ಲಿ ಇದೆ ಅಂತ ನಿಮ್ಗೆ ಅನ್ನಿಸ್ತು ಅಂದ್ರೆ, ನಾನು ಕಷ್ಟದಲ್ಲಿ ಇದೀನಿ ಅಂತಂದಾಗ ಅಲ್ಲಿ ಯಾವ್ದೋ ಕರ್ಮ ನೀವು ಕ್ಯಾರಿ ಮಾಡ್ಕೊಂಡೇ ಬಂದಿದ್ದೀರಾ ಇಲ್ಲಿ. ಆ ಕರ್ಮ ಕ್ಲಿಯರ್ ಮಾಡ್ಕೋಬೇಕಷ್ಟೇ ನೀವು. ಆ ಕರ್ಮ ಯಾವ್ದು ಏನು ಪರ್ಟಿಕ್ಯುಲರ್ ಆಗಿ ನಿಮಗೆ ಗೊತ್ತಾಗ್ಬೇಕು ಅಂದಾಗ ಧ್ಯಾನ ಮಾಡ್ಲೇಬೇಕು. ಎಷ್ಟು ಜಾಸ್ತಿ ಧ್ಯಾನ ಮಾಡ್ತಿರೋ ಆವಾಗ ಧ್ಯಾನದಲ್ಲಿ ನಿಮ್ಗೆ ಅದೆಲ್ಲ ಬೇಕು ಅಂತಂದ್ರೆ ಅದೆಲ್ಲಾನು ಕಾಣ್ತಾ ಬರುತ್ತೆ, ಗೊತ್ತಾಗ್ತಾ ಬರುತ್ತೆ. ಅದೇ ಮೇಡಮ್, ನಾನು 20 ದಿವಸದಿಂದ ಮಾಡ್ತಾ ಇದ್ದೀನಿ. ನನಗೆ ಕರ್ಮ ಅಂದ್ರೆ ರಿಲ್ಯಾಕ್ಸ್ ಇದೀನಿ, ಬಟ್ ಅಷ್ಟು ಅದ್ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಹೋಗ್ತಾ ಇದೆಯಾ, ನನ್ ಕರ್ಮ ಕಳೀತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ಬೇಕು ಮೇಡಮ್, ನಿಮಗೆ ಎಷ್ಟ್ ದಿನದಿಂದ ಮಾಡ್ತಾ ಇದ್ದೀರಾ? 3 ತಿಂಗಳಿಂದ ಮಾಡ್ತಾ. 3 ತಿಂಗಳಿಂದ ಇನ್ನ ಮಾಡ್ಬೇಕು, ಇನ್ನ ಮಾಡ್ತಾ ಇರಿ. ನಿಮ್ ಜೀವನದಲ್ಲೇ ಸಾಕಷ್ಟು ಬದಲಾವಣೆಗಳು ಬಂದ್ಬಿಡುತ್ತೆ. ಅಲ್ಲೇ ಗೊತ್ತಾಗುತ್ತೆ ನಿಮ್ ಕರ್ಮಗಳು ಕಳೀತಾ ಇದೆ ಅಂತ. ಕೆಲವು ಸಲ ಏನಾಗುತ್ತೆ, ಧ್ಯಾನ ಮಾಡ್ತಾ ಮಾಡ್ತಾ ಜಾಸ್ತಿ ಕಷ್ಟಗಳು ಬರ್ಬೋದು ಇನ್ನಾನು. ಎಷ್ಟೊಂದ್ ಜನ ಅಂತಾರೆ, ನಾನ್ ಮಾಡ್ತಾ ಮಾಡ್ತಾ ಇನ್ನ ಕಷ್ಟ ಬರ್ತಾ ಇದೆ ನನಗ್ ಜಾಸ್ತಿ ಅಂತಂದ್ಬಿಟ್ಟು. ಯಾಕೆ ಬರ್ತಾ ಇದೆ ಕಷ್ಟ ಜಾಸ್ತಿ ಅಂತಂದ್ರೆ, ನಾವ್ ಆ ಕಷ್ಟಗಳು ಬಂದಾಗ್ಲೇನೇನೆ ನಾವ್ ಅದನ್ನ ಹೆಂಗ್ ಫೇಸ್ ಮಾಡ್ಬೇಕು ಅಂತ ತಿಳ್ಕೊಂತೀವಿ, ಒಂದ್ ಪಾಠ ಕಲಿತೀವಿ ಅದ್ರಿಂದ. ಆ ಕರ್ಮಗಳು ಕಳ್ಕೊಳಕ್ಕೆ ಇನ್ನ ಈಸಿ ಆಗುತ್ತೆ ನಮಗೆ. ಜಾಸ್ತಿ ಸಮಸ್ಯೆಗಳು ಬಂದಷ್ಟುನು ನಾವು ಜಾಸ್ತಿ ಅದನ್ನ ಕಳ್ಕೊಂಡ್ ಬಂದಾಗ ಅವೆಲ್ಲ ಚಾಲೆಂಜಸ್. ನಮ್ಮ ಕರ್ಮಗಳು ಕಳಿಬೇಕು, ಜಾಸ್ತಿ ಬೇಗ ಬೇಗ ಕಳಿಬೇಕು ಅಂದಾಗ ನಮಗೆ ಕಷ್ಟಗಳು ಜಾಸ್ತಿ ಬರ್ತಾನೆ ಇರುತ್ತೆ. ಅದನ್ನ ಧ್ಯಾನದಿಂದನೇ ಸರಿ ಮಾಡ್ಕೋಬೇಕು ಅಂತ ಹೇಳ್ತೀರಾ ಮೇಡಮ್? ಧ್ಯಾನದಿಂದ ಸರಿ ಮಾಡ್ಕೊಳ್ಳೋದು ಅಂದ್ರೆ ಏನು? ಧ್ಯಾನದಿಂದ ಬಂದಿರುವ ಜ್ಞಾನದಿಂದ ಸರಿ ಮಾಡ್ಕೋಬೇಕು. ಧ್ಯಾನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಏನಕ್ಕೆ ಹೇಳ್ತೀವಿ? ಸುಮ್ನೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಸರಿ ಹೋಗುತ್ತಾ ಅಂತಂದ್ರೆ ಅದಲ್ಲ. ಧ್ಯಾನದಿಂದ ನೀವೇನ್ ಕಲ್ತಿರ್ತೀರಾ, ಏನ್ ಜ್ಞಾನ ಕಲ್ತಿರ್ತೀರಾ, ಅದ್ರಿಂದ ನಮ್ಮ ಲೈಫ್ ನಾವ್ ಹೇಗ್ ಹ್ಯಾಂಡಲ್ ಮಾಡೋದ್ ಗೊತ್ತಾಗ್ತದೆ. ಇವತ್ ನಾನು ಅದೇ ಹೇಳಿದ್ದು ಕ್ಲಾಸಲ್ಲಿ, ಎಲ್ರಿಗೂ ಒಂದೊಂದ್ ಕಷ್ಟಗಳಿರುತ್ತೆ. ಆ ಎಲ್ಲಾ ಕಷ್ಟಗಳಿಗೂ ನಾವ್ ನಮ್ ಕರ್ಮ ಅಂತಾನೆ ಬೈಕೊಂತೀವಿ. ಒಬ್ರಿಗೆ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು, ಒಬ್ರಿಗೆ ಫ್ಯಾಮಿಲಿ ಇಶ್ಯೂಸ್ ಏನೋ ಇರ್ಬೋದು, ಇನ್ನೊಬ್ರಿಗೆ ಇನ್ನೇನಾರು ಇರ್ಬೋದು, ನಾನಾ ರೀತಿ ಕಷ್ಟಗಳು, ಹೆಲ್ತ್ ಇರ್ಬೋದು. ಯಾವ ಒಂದು ಕಷ್ಟ ಬಂದ್ರು ನಾವ್ ಫಸ್ಟ್ ಅನ್ಕೊಳ್ಳೋದನ್ನು, ನಾನು ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಆ ಕರ್ಮದಿಂದ ಬಂದಿದೆ ಅಂತ ನಾವ್ ಅನ್ಕೊಂತೀವಿ. ಸೊ ಆ ಕರ್ಮದಿಂದ ಬಂದಾಗ ಕರ್ಮನ ಕಳ್ಕೋಬೇಕು ಅಂತಂತಂದ್ರೆ, ನಾವ್ ಯಾವ ಜನ್ಮದಲ್ಲಿ ಯಾರಿಗೆ ಏನ್ ಕೆಟ್ಟದ್ ಮಾಡಿರ್ತೀವೋ ಅವರಿಂದಾನೇ ಈ ಜನ್ಮದಲ್ಲಿ ನಮಗೆ ಆಗ್ತಾ ಇರುತ್ತೆ ಪ್ರಾಬ್ಲಮ್ಸ್. ಅದೇ ತರ ಕಷ್ಟಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ಅವರಿಗೆ ನಾವು ಫಸ್ಟ್ ಏನ್ ಹೇಳ್ಬೇಕು, ನೀವು ನೋಡ್ಕೊಂಡ್ರೋ ಬಿಟ್ರೋ ಗೊತ್ತಿಲ್ಲ, ಏನ್ ಕರ್ಮ ನಿಮಗೆ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂನು ಯಾರಿಗ್ ನಾವ್ ಏನು ಯಾವ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲ ಏನ್ ಕಷ್ಟ ಕೊಟ್ಟಿರ್ತೀವೋ ಅವ್ರೆಲ್ಲರೂ ನನ್ನನ್ನ ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು ನೀವು ಆತ್ಮಪೂರ್ವಕವಾಗಿ ಕೇಳ್ಕೋಬೇಕು. ಆ ಆತ್ಮಗಳು ಯಾರೇ ಇರ್ಬೋದು, ನೀವ್ ಯಾರಿಗೋ ಕಷ್ಟ ಕೊಟ್ಟಿರ್ತೀರ, ನಿಮ್ಗಿನ್ನ ಗೊತ್ತಾಗಿಲ್ಲ ಯಾರು ಏನು ಅಂತ, ಆದ್ರೂ ಅದನ್ನೊಂದ್ಸಲಿ ಹೇಳ್ಕೊಂಡ್ಬಿಡ್ಬೇಕು. ದಿನಕ್ಕೊಂದ್ಸಲಿ ನಾವು ಧ್ಯಾನ ಮಾಡುವಾಗ್ಲೂ ಅಥವಾ ಬೇರೆ ಟೈಮಲ್ಲಿ ಯಾವಾಗಾರು ಆಗ್ಲಿ ಡೀಪ್ ಆಗಿ ನೀವು ಹಾರ್ಟ್ ಟು ಹಾರ್ಟ್ ಹೇಳ್ಕೋಬೇಕು. ಆ ಆತ್ಮಗಳೆಲ್ಲ ಧ್ಯಾನಕ್ಕಿಂತ ಮೊದ್ಲೇ ಹೇಳ್ಕೋಬೇಕು, ಧ್ಯಾನ ಆದ್ಮೇಲೆ ಹೇಳ್ಕೋಬೇಕು? ಯಾವಾಗಾರು ಹೇಳ್ಕೊಳ್ಳಿ, ಧ್ಯಾನಕ್ ಮುಂಚೆನಾರು ಹೇಳ್ಕೊಳ್ಳಿ, ಆಮೇಲಾರು ಹೇಳ್ಕೊಳ್ಳಿ. ಆದ್ರೆ ಧ್ಯಾನಕ್ ಕೂತಾಗ ಅದನ್ನೇ ಹೇಳ್ಕೊಂತಾ ಇರ್ಬೇಡಿ ಅಷ್ಟೇ. ಒಂದು ಸಲಿ ಧ್ಯಾನಕ್ ಕೂರೋ ಮುಂಚೆ ನನ್ನಿಂದ ಯಾರ್ಯಾರಿಗ್ ತೊಂದ್ರೆ ನಾನು ಕೊಟ್ಟಿಲ್ಲ, ಆದ್ರೆ ಅದ್ ಎಷ್ಟು ಡೀಪ್ ಆಗಿರ್ಬೇಕು ಕೇಳ್ಕೊಳ್ಳೋದು ಅಂದ್ರೆ ಅಷ್ಟು ಡೀಪ್ ಆಗಿರ್ಬೇಕು. ಸುಮ್ನೆ ಮೇಲ್ಮೇಲ್ ಕೇಳ್ಕೊಂಡ್ರೆ ಆಗಲ್ಲ, ಅದು ತುಂಬಾ ಡೀಪ್ ಆಗಿ ನಾವು ಕೇಳ್ಕೋಬೇಕು. ಆ ನೋವು ಹೇಗ್ ಅನುಭವಿಸ್ತಾ ಇರ್ತೀವಿ ಅಷ್ಟೇ ಒಂದು ಫೀಲಿಂಗ್ ಇಂದ ನಾವು ಕೇಳ್ಕೋಬೇಕು. ಧ್ಯಾನದಿಂದ ತೆಳ್ಳಗಾಗ್ತೀವಿ ಅಂತ ಕೇಳ್ಪಟ್ಟೆ, ಅದು ಹೇಗೆ ಮೇಡಮ್? ಅದು ಸಾಧ್ಯ ಇದೆಯಾ ಮೇಡಮ್? ಬೇಡ್ದಿರೋದ್ ತಿನ್ನಲ್ಲ, ಎಷ್ಟು ತಿನ್ಬೇಕೋ ಗೊತ್ತಾಗುತ್ತೆ, ಏನ್ ತಿನ್ಬೇಕೋ ಗೊತ್ತಾಗುತ್ತೆ. ಧ್ಯಾನಕ್ ಬರೋ ಮುಂಚೆ ನಾವ್ ಎಷ್ಟು ತಿಂದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನೋ ತಿಂತಾ ಇರ್ತೀವಿ, ಏನೋ ಹರಿಬರಿ ತಿಂತೀವಿ, ಹೊಟ್ಟೆ ತುಂಬಿಸ್ಕೊಳಕ್ ತಿಂತಿರ್ತೀವಿ. ಅದೆಲ್ಲ ಸರಿಯಾದ ಜೀವನ ಪದ್ಧತಿ ಅಲ್ಲ. ಯಾವಾಗ ನೀವು ಧ್ಯಾನ ಮಾಡ್ತೀರಾ ಇಡೀ ನಿಮ್ ಲೈಫೇ ಸಿಸ್ಟಮ್ಯಾಟಿಕ್ ಆಗಿ ಆಗುತ್ತೆ. ಎಷ್ಟು ತಿನ್ಬೇಕೋ ಅಷ್ಟೇ ತಿಂತೀರಾ, ಏನ್ ತಿನ್ಬೇಕೋ ಅಷ್ಟೇ ತಿಂತೀರಾ. ಬೇಡವಾಗಿರೋದು ಟೆಂಪ್ಟೇಷನ್ಸ್ ಅವೆಲ್ಲ ಬರಲ್ಲ, ಮನ್ಸ್ ಬರಲ್ಲ. ಇಲ್ಲಂದ್ರಲ್ಲಿ ಹೊರಗ್ ತಿನ್ಬೇಕಂತ ಅನ್ಸಲ್ಲ. ಅವೆಲ್ಲ ಮಾಡ್ತಾ ನೀವ್ ಈಗ ಹೊಸದಾಗ್ ಬಂದಿರೋದಕ್ಕೆ ಇನ್ನ ನಿಮ್ಗೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಮಾಡ್ತಾ ಬನ್ನಿ, ನಿಮ್ಗೆನೆ ಚೇಂಜಸ್ ಗೊತ್ತಾಗುತ್ತೆ. ಸರಿ ಯಾವಾಗ ನಾವು ತಿನ್ನಲ್ವೋ ಅವಾಗ ಆಟೋಮೆಟಿಕ್ ನೀವು ಸಣ್ಣ ಹಾಕಿ. ದಪ್ಪ ಇರೋರು ಒಂದು ಎಷ್ಟು ಫುಡ್ ಸಾತ್ವಿಕವಾಗಿರೋ ಆಹಾರ ತಗೋಬೇಕು, ಎಣ್ಣೆ ಫುಡ್ ಯಾವ್ದ್ ಬೇಡ ಅವೆಲ್ಲ ನಮಗ್ ಗೊತ್ತಾಗ್ತಾ ಬರುತ್ತೆ. ಒನ್ಸ್ ಇನ್ ಎ ವೈಲ್ ಓಕೆ ತಿಂತೀವಿ. ಒಂದ್ ಧ್ಯಾನ ಮಾಡ್ತಾ ಅದು ಕರೆಕ್ಟ್ ಆಗಿ ನಮಗೆ ಹೇಳ್ಬಿಡುತ್ತೆ. ಬರಲ್ಲ ಅದ್ ತಿನ್ಬೇಕಂತ ಅನ್ಸಲ್ಲ. ಆಚೆ ಮುಂಚೆ ಎಷ್ಟು ತಿಂತಾ ಇದ್ವಿ, ಇವಾಗ ಬೇಕಂದ್ರೂ ಹೋದ್ರುನು ತಿನ್ನಕ್ ಮನ್ಸ್ ಬರಲ್ಲ. ನ್ಯಾಚುರಲ್ ಮೇಡಮ್, ಅದಾಗ್ತಾ ಬರುತ್ತೆ. ಮತ್ತೆ ಧ್ಯಾನ ಚೆನ್ನಾಗ್ ಕುದುರ್ಬೇಕು ಅಂದಾಗ ನಾವು ಕಡಿಮೆ ತಿಂದಷ್ಟು ಚೆನ್ನಾಗಿ ಧ್ಯಾನ ಆಗುತ್ತೆ. ಕಡಿಮೆ ಅಂದ್ರೆ ಏನು, ಹೊಟ್ಟೆ ಹಚ್ಕೊಂಡು ಆತರ ಇರ್ತಲ್ಲ, 1/3 ತಿನ್ನೋದು ಅಷ್ಟೇ. ಹೊಟ್ಟೆ ಫುಲ್ಲು ತಿನ್ನೋದಲ್ಲ, 1/3 ತಿನ್ನಿ. ರಾತ್ರಿ ನೈಟ್ ಟೈಮ್ ಬರೀ ಫ್ರೂಟ್ಸ್ ತಿನ್ನಿ, ಬರೀ ಸಲಾಡ್ಸ್ ತಿನ್ನಿ, ಬರೀ ಸೂಪ್ ಕುಡೀರಿ ನೈಟ್ ಟೈಮು. ಆ ತರ ನೋಡ್ಕೊಂಡು ನಾವು ಕಡಿಮೆ ಫುಡ್ ಇಂಟೇಕ್ ಆದಾಗ ಆಟೋಮೆಟಿಕ್ ನೀವು ಸಣ್ಣ ಆಗ್ತೀರಾ. ಆಮೇಲೆ ಏನಾಗುತ್ತೆ, ಧ್ಯಾನ ಮಾಡುವಾಗ ಅದ್ ಏನೇ ಇರ್ಲಿ, ಫಿಸಿಕಲ್ ಬಾಡಿ ಇರ್ಲಿ, ಮೆಂಟಲ್ ಬಾಡಿ ಇರ್ಲಿ, ಯಾವ್ದ್ರಲ್ಲಾರು ಆಗ್ಲಿ, ಬೇಡದಿರೋ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ತಾನೆ ಇರುತ್ತೆ. ಕ್ಲೆನ್ಸಿಂಗ್ ಆಗ್ತಾ ಇರುತ್ತೆ. ಏನೇನ್ ಬೇಡವಾಗಿರೋದು ಅನ್ವಾಂಟೆಡ್ ನಮ್ಮೊಳಗಿರುತ್ತೆ ಅದೆಲ್ಲಾನು ಹೋಗ್ತಾ ಇರುತ್ತೆ.
ಅದೆಲ್ಲ ಸಾಧನೆ ಮೇಡಮ್, ತುಂಬಾ ಸಾಧನೆ ಮಾಡ್ಬೇಕು ನಾವ್ ಇದೆಲ್ಲದಕ್ಕೂನು. ಯಾವ್ದು ಮ್ಯಾಜಿಕ್ ತರ ಆಗಲ್ಲ, ನಮ್ ಸಾಧನೆ ಇದ್ರೇನೆ ಅದು ಆಗೋದು. ನಾನೀಗ 4 ಮಾತಾಡಿ ಮೇಡಮ್. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಬೆಳಿಗ್ಗೆನೂ ವೈಬ್ರೇಷನ್ ಇತ್ತು, ಇವಾಗ್ಲೂ ವೈಬ್ರೇಷನ್ ಇತ್ತು, ತುಂಬಾ ಚೆನ್ನಾಗಿತ್ತು ಧ್ಯಾನ. ನಾನು ನಿಮ್ದು ಪ್ರೋಗ್ರಾಮ್ ಮಾಡಕ್ ಮುಂಚೆ ಪಾಟ್ಗೆ ನೀರ್ ಹಾಕ್ಬಿಟ್ಟು ಬಂದಿದ್ದೆ ಮೇಡಮ್. 4 ಇತ್ತು, ನೀರ್ ಹಾಕ್ಬಿಟ್ಟು ಅದ್ರ ಜೊತೆ ಮಾತಾಡ್ಬಿಟ್ಟು ಬಂದಿದ್ದೆ ಗಿಡಗಳ ಜೊತೆಲಿ. ಇವಾಗ ಧ್ಯಾನದಲ್ಲಿ ಕೂತ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ನೀರ್ ಹಾಕ್ಬಿಟ್ಟು ಚೆಂಬಿಟ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ಅದ್ರ ಜೊತೆ ಕೈ ಮುಗಿತಾ ಇದ್ದೇನೆ ಧ್ಯಾನದಲ್ಲಿ. ಆ ರೀತಿ ಬಂತು ಮೇಡಮ್. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಅಷ್ಟೇ, ಗ್ರಾಟಿಟ್ಯೂಡ್ ಅಷ್ಟೇ. ಅದೇ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಬಂದೆ. ಅದೇ ನೇಚರ್ಗೆ, ನಾವೀಗ ನೇಚರ್ಗೆ ಕನೆಕ್ಟ್ ಆಗಿ ಮಾಡ್ತಾ ಇದೀವಿ, ಬೆಳಗ್ಗೆನೂ ನೇಚರ್ಗೆ ಕನೆಕ್ಟ್ ಆಗಿ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಿಮ್ಗೆ ಅದ್ರ ರಿಲೇಟೆಡ್ ಆತರ ಇರ್ತೀವಿ ಅಷ್ಟೇ. ಇವತ್ತು ಈಗ್ಲೂ ಹಂಗೆ ಕಾಣಿಸ್ತು ಮೇಡಮ್, ನೇಚರ್ ಜೊತೆ ಮಾತಾಡ್ದಾಗ ಆಯ್ತು. ಓಕೆ ಮೇಡಮ್. ಎಸ್, ಗುಡ್. ಓಕೆ ಮಾಸ್ಟರ್ಸ್, ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು ಎವ್ರಿ ಒನ್. ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು.